ನಾನು ಏನ್ಕೊ ಅಂತ ಮಾಡ್ದೆ, ಏನಣ್ಣ ಇವೆಲ್ಲ ಕೇಳತ್ ನನಗೆ. ಏನ್ ಮಾಡ್ರಿ, ಮೂಡೇ ಹೊಲ್ಟಾಯ್ತು ನನಗೆ. ಮೂಡ್ ಬಂದಿತ್ತು ಗೊತ್ತಾ. ಮೂಡ್ ಬಂದಿದ್ರೆ ನಿಮ್ ಮನೆಯವ್ರು ಎಬ್ಬರ್ಸ್ರಿ. ನಿಮ್ ಮನೆಯವರು ನಮ್ಮ ಯಜಮಾನ್ರು ಸತ್ತೋಗಿ ಎಷ್ಟು ವರ್ಷ ಆಯ್ತು. ಅಯ್ಯೋ ನಿಮ್ಮ ತುಲ್ ಸತ್ತೋ ಬರೀ ಇಂತ ಕಳ್ಮುಂಡ್ಯಾರ ಮಾಡೋದೇ ತಾಯಿನ ಅಜ್ಜಿಗೆ ಅರಿವೆ ಕಾಟ ಆದ್ರೆ ಇದೇನೋ ನಿಮ್ ಮಮ್ಮ ಟೆನ್ಸ್ ಕಾಟ ಅಂತ. ನನಗೆ ನಾನೇನೋ ನೀವ್ ಬರ್ತೀಯ ಅಂತ ಮಾಡ್ದೆ. ನಾನ್ ಬರೋಕ್ಕೆ ಹೊರಟಿದ್ದೆಲ್ಲ ಹೊರಡೋಣ ಅಂತ ಹೊರಟಿದ್ದೆ. ಅವ್ನು ಈಗಲೇ ಬಂದಿಲ್ಲ ತಾಲೆ. ಅವ್ನು 8 ಮನೆಗೆ ಹೋಗಿ 4-5 ದಿನ ಆಯ್ತು. ಯಾಕೆ? ಅವನ್ಯಾರು 15ನೇ ತಾರೀಕು ನಾನಂತ 10ನೇ ತಾರೀಕು ನಾನಂತ ವಾರ್ಡ್ 15ನೇ ತಾರೀಕು ಬಂದ್ರು ಇಲ್ಲ, ಬಂದೇ ಇಲ್ಲ. ಮತ್ತೆ ನಾಯಿ ಇಟ್ಟಿಸ್ಕೊಂಬತ್ತಿದ್ದ ಅವ್ರು. ಎಲ್ಲಿ? ತೋಟದಾಗ ಐತೆ ಒಂದ್ ಮನೆ, ಒಂದ್ ತಾಯಿನ ಉತ್ನ ಇದ್ದಂಗೆ ತುಂಬ ಬಂದಿದ್ದಲ್ಲೇ ಕಡದ್ಬಿಟ್ಟು. ಮತ್ತೆ ದುಡ್ಡು ಕೊಟ್ಟು ನಾಯಿ ಕೈ ಕಡಿಸ್ಕೊಬೇಕ ನೀನು? ನಮ್ದಲ್ಲ, ನಾಯಿ ಸಾಯಕ್ ಅಂತಾರೆ. ನಮ್ ಕಡದ್ಮೇಲೆ ನಾನೇ ಸಾಯಕಪ್ಪ. ಬರ್ಬೇಡ್ರಿ ನಮ್ಮ ಅಂಟೈತೆ ಅಂತ. ಹಂಗೆ ಒಂದೇನ್ ಫೋನ್ ಬದೈತೆ. ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಬರೋದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರ್ಸುದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರಿಸ್ದೆ ನಿನ್ಗೆಲ್ಲ. ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದೀನಿ ನಿನಗೆ. ಈಗ ಒಂದು 10 ವರ್ಷ ಅದು ನೋಡ್ತಾ ಮನಸ್ನಾಕಾರ ಆಯ್ತಾ? ಅದು ಮನಸ್ನಾಕಾರ ಆಯ್ತಾ? ಯಾಕೆ? ಈಗ ನಾನು ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸದ್ನಲ್ಲ, ನೋಡ್ದೆ ನಂದು. ವಾಂತಿ ಬಂತು. ವಾಂತಿ ಬಂತು. ನಂದು ಏನೇನ್ ಚೆನ್ನಾಗೈತೆ ಹೇಳು? ನಾನ್ ನೋಡ್ದಲ್ಲ, ಏನೇನ್ ನೋಡ್ದೆ ಹೇಳು? ಒಬ್ಬಟ್ಟು ಚೆನ್ನಾಗೈತೆ, ಹೆಸರು ಬೇಳೆ ಚೆನ್ನಾಗೈತೆ, ಕೇಸರಿ ಬಾತ್ ಚೆನ್ನಾಗೈತೆ, ಹೇಳ್ಬೋದು. ಇದು ನೋಡ್ರಿ ಇರೋ ಬರೋದೆಲ್ಲ ಕೆಕ್ಕೊಂಡಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು? ನೋಡ್ರಿ ಮಾತಾಡೋ. ಐ ಲವ್ ಯು ನರಸಿಂಹ. ಭಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ? ಯಾಕೆಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ? ಈಗ ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಕಲ್ಮಟ್ಟೆ, ರಗ್ಗು, ಆಚೆ ಆಚೆಗೆ ಬಾ. ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿದಾವೆ. ಬಾ, ನೀನ್ ಜಲ್ದಿ ತೋರ್ಸ್ ಬಾ. ನಾಯಿದಾವ್ ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾರೋ. ಇಲ್ಲ, ಈಗ ನಂದು ಏನೇನ್ ನೋಡ್ದೆ ನೀನ್ ಹೇಳಪ್ಪ. ನೋಡ್ರಿ. ಏನ್ ನೋಡ್ದೆ? ನರಸಿಂಹ ನೀನು ಬಟ್ಟೆ ಬಿಚ್ಚಾಕ. ಈಗ ನೀನು ಬಟ್ಟೆ ಬಿಚ್ಚಾಕು ಮನೆಗೆ. ಹಂಗೆ ತೋರ್ಸು ನಿಮ್ ಮನೆಗೆ ಎಲ್ಲ ಮನೆ ಕಂಡರಲ್ಲ. ಚಾಪೆ ಮಂಚದ ಮೇಲೆ ಹಂಗೆ ನಿಂತ್ಕೊಂಡೆಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಕೊಡಿ ಹೇಳ್ತೀನಿ. ಹಲೋ ಹಲೋ ಚಿನ್ನು, ಡಾರ್ಲಿಂಗ್. ಹಲೋ ಚಿನ್ನು, ಡಾರ್ಲಿಂಗ್. ಚಿನ್ನು, ಇಲ್ಲ ಚಾಪೆ. 12:15 ನಂಗೆ ನಿದ್ದೆ. ಅಯ್ಯೋ ಹೋಗತ್ತೆ. 12:15 ರಾತ್ರಿ
ಏನಾದ್ರು ಬಂದೈತೆ ನಂಗ ಅನ್ನದ ಇಲ್ಲಿ ಯಾರು ಫೋನ್ ಮಾಡಿದ್ರೆ ಎದ್ದಾಗ ಆ ಕಡೆ ಬಿಟ್ಕೊಂಡ್ ಕೇಳೋಗು. ಏನಾಯ್ತು ಚಿನ್ನು? ಚಿನ್ನು ಸರ್ವತ್ತಾಗಿ ಫೋನ್ ಕುತ್ಕೊಳ್ತೀವಿ ಮನೆಕೆಲ್ಲರಿಗೂ ನಿಂತೆ ಕೊಡಲ್ಲ. ಚಿನ್ನು ಕ್ಯಾಶ ಕೊಡ್ತಾರ ಆಟಿಗೆ ಚಿನ್ನು ನೋಡು ಫೋನಗಳ ಇವನಾದ್ರೆ ಕುತ್ಕೊಂಡಿದೀಯ ಇಂತಕ್ಕ. ಇಷ್ಟೊತ್ತಕ್ಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ ಚಾಪೆ ಗಟ್ಟಿ ಚಾಪೆ ಗಟ್ಟಿ. ಚಿನ್ನು ಯಾರು ಮೊದ್ಲು ಯಾರು ಹೇಳ್ಬಿಟ್ಟು ಮಾಡ್ರಿ ನನಗೆ ಬೇರೆ ನಮ್ ಕತೆ ನಮಗ್ ಗೊತ್ತು. ನಿಮ್ ಕತೆ ನಿಮಗೆ ಗೊತ್ತು? ಯಾರು ಹೇಳಿ ನಿಮ್ ಕತೆ ನಿಮಗೆ ಗೊತ್ತು. ನಾನೇನ್ ನಿಮ್ ಮನೆಗ್ ಮದುವೆಗೆ ಬರ್ತೀನಿ ನನ್ಗೇನ್ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಗ್ನ ಬರೋಕೆ ಬಂದ್ ಕೊಟ್ಟಿದ್ದಲ್ಲ ಅದಕ್ಕೆ ಕಡೆ ಬರ್ತೀನಿ ಅಂದಿದ್ಯೋ. ನಮ್ಮ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ಯೋ ಸ್ವಾಮಿ ಹೇಳಿ ಯಾರೋ ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವರು ಅಂತ ತಿಳ್ಕೊಂಡೆ. ಅಲ್ಲ ಕಣಯ್ಯೋ ನಮ್ಮನೆ ಕೂಳಿ ಗತಿ ಇಲ್ದ ಏನು ನಾವು ಬಿಕಾರಿ ನನ್ ಮಕ್ಕಳ್ರಲ್ಲ. ಏನ್ ನಿನ್ ಮನೆ ವರ್ಷ ಬತ್ಕಲ್ಲ ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಅಲ್ಲಲ್ಲ ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅನ್ನ ಹಾಕ್ಬಿಡಪ್ಪ ಸಾಯತಕ್ಕ ನಿಮ್ ಮನೆಗ್ ಬಂದು ಇದ್ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು ನೀನ್ ಕೈಯಲ್ಲಿ ತೊಳ್ಕೊಂಡು ನೀನ್ ತಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗ್ನ ಪಡೆ ಕೊಟ್ಟಿದ್ಕೆ ಬಂದ ಹೊಲ್ಟಿದಿರೋದು. ನಿನ್ ಗುಂಜೊಂದೈತಿ ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನಿನ್ ಮುಷ್ಟಿ ನನ್ ನೆಕಳಾಸಿ ಯಾಕ ಲೋಪ ಸುಳೆ ಮಗನೇ. ಸುಮ್ಕಿದ್ ನಾವ್ ಕೆರೆನ ಕೊಡ್ಸ್ಕೊಂಡಂಗ ಫೋನ್ ಮಾಡಿ ಅಲ್ಲೋಡಿ ಯಾಕಯ್ಯ ಈ ನನ್ ಮಗ ಗೊಜ್ಜ ನನ್ ಮಗ ಬಂದ್ ಲಗ್ನ ಬರೀ ಕೊಟ್ಟಿದ್ದ ಅಲ್ವಾ ಮದ್ವೆಗೆ ಹೋಗೋಣ ಅಂತ ನಾನ್ ಕೇಳಿದ್ರೆ ಯಾರು ಹೇಳಿ ನೀವು ಹಂಗೆ ಹಿಂಗೆ ಅಂತ ಇವ್ನ ಮನೆಗೆ ಕೂಳಿಲ್ದೆ ಹೋಗ್ತೀವ. ನಮ್ಗೆ ಬಿದ್ದು ಒದ್ದಾಡ್ತೈತಿ. ನೀನ್ ಬಾರಲೇ ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗೋ. ಏನ್ ಶ್ರೀಮಂತ ಕೊಟ್ಬಿಟ್ಟಿದೀನಿ ಬೀಗ್ರು ಶ್ರೀಮಂತ ಅಲ್ಲ ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ. ಓಹೋ ಇವನು ಕಿರೀಟ ಬಂದ್ಬಿಟ್ಟಿದ್. ಇವನು ಕಿರೀಟ ಇವನ್ ಮಕ್ನ ನೆಕಡಸಿ ಯಾಕ ಇವನ್ ಮಕ್ನ ತುರ್ಲಾ ಕುಜ್ಜ. ಏನ್ ಕರ್ಮ ಮಾಡಿ ನಮ್ಮನ್ನ ಉಯ್ದಂಗ್ ಮಾತಾಡ್ತಾರಲ್ಲ. ಅಲ್ಲ ಇವನು ಅಲ್ಲ ಇವನು ಬಾಯಿಗೆ ನನ್ ಹುಚ್ಚ ಹುಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು ವಜಗ್ ನನ್ ಮಗ. ಅವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ. ಏನ್ ಮಾಡೋಣಪ್ಪ ನಮ್ಮ ಮನೆ ಬಾರ್ಕ್ ಏನ್ ಕೇಳೋಣ. ನಾನು ಯಾರೋ ಫೋನ್ ಮಾಡ್ಯಾರ ಅಂತ ಹಂಗಂದೆ ಕಣಕ. ನಾನ್ ಸತ್ಯವಾಗ್ಲೂ ನನ್ ಮನಸ್ಸಿನಾಗ ಅದಿಲ್ಲ. ಅಲ್ಲ ನಾವೇನ ಬಿಕಾರಿ ನನ್ ಮಕ್ಕಳಲ್ಲ ನಾವು ಕೂಳಿ ಗತಿ ಇಲ್ವಾ? ಲೇ ಬಾ ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ಸತ್ಯವಾಗ್ಲ ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನ್ಗೇನೆ. ಒಂದ್ಸಲ ಬಂದು 3 ಸಲ ಮೆಟ್ನಾಗ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ. ನಾನು ಏನ್ ಬಂದ್ ಮಾತಾಡಿದ್ದೀನಿ. ನಾನು ಈ ನಮ್ಮ ಮಗ ಮುನಿಸ್ಕೊಂಡು ಹೋಯ್ತ ಕಣಕ್. ಅದಕ್ಕೆ ನಾನು ಸತ್ಯವಾಗ್ಲು ಯಾರೋ ಫೋನ್ ಮಾಡ್ಯಾರ ಅಂತ ಮಾಡಿದೆ. ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಪತ್ರಿಕೆ ಕೊಟ್ಟಿದ್ದೀನಿ ಅನಕ. ಅವ್ರು ಶ್ರೀಮಂತ ಆದ್ರೆ ಅವ್ರ ಮನೆಯಾರಕ್ಕೆ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳು ಹಾಕಿ ಬರೋಣ ಅಂತ ಫೋನ್ ಮಾಡಿದೆ. ನಾನು ನಮ್ಮ ಮಗ ಮುನಿಸ್ಕೊಂಡು ಹೋಯ್ನಲ್ಲ ಅದಕ್ಕೆ ಒಂದ್ 2 ಡೇಟ್ ಹೊಡೆದೆ. ಆ ವಿಚಾರಕ್ಕೆ ಕಣಕ್ ಬಿಟ್ರೆ ಇನ್ನೇನು ಇಲ್ಲ. ಹಿಂಗೆ ಗೋಪತುಲ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ಓಡಾಡಿದ್ರೆ ಮಗ ಮುನ್ಸ್ಕೊಂಡು ಓಡಾಡಿದ್ರೆ ಇನ್ನೇನ್ ಮಾಡ್ತಾರೆ? ಬಂದ್ಬಿಟ್ಟು ಒಂದ್ 3 ಮೆಟ್ನಾಗ ಹೊಡೆದ್ಬಿಡ್ತೀನಿ. ನನ್ಗೆ ಹಂಗೆ ನಾನು ಪಾಡಿ ತಪ್ಪಿಗೆ ನಾನು ಕನಸ್ ಮಾರಿಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ. ಈ ವಯಸ್ಸಿಗೆ ನಿನ್ಗೆ ಅವಳು ಉಳ್ಬೇಕಾ? ಮಗಳು ಮದುವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರನ್ಸ್ ಹಾಕೊಂಡಿರು. ಮದುವೆಗೆ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು. ಏನಪ್ಪ ಏನು ಚೆನ್ನಾಗಿದ್ದೀರಾ ಬರ್ರವ್ವ ಇಷ್ಟ್ ಗಂಟೆಗೆ ಬರ್ರಪ್ಪ ಇಷ್ಟ್ ಗಂಟೆಗೆ ಹೋಗ್ರಿ ಮಾಡ್ಕೊಂಡು ಬರ್ರಿ. ನಿಮ್ ಕಾಲಿ ಮುಗಿದ್ ನಿಲ್ಲಿಸ್ತೀರ ಒಂದ್ ಓಟು ನೀರ್ ಕೊಡ್ಬಿಡ್ತೀನಿ. ನಿಮ್ ಬಂದ್ 3 ಸಲ ಮೆಟ್ನಾಗ ಹೊಡೆದ್ಬಿಟ್ರಿ ಫೋನ್ ಮಾಡಿದ್. ಫೋನ್ ಮಾಡಿ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ ಬಸ್ತಾಗ ಬರ್ತೀರೋ ಇಲ್ಲ ನಾವೇ ಕಾರ್ ತಗೊಂಡ್ ಬರೋಣ ಇಲ್ಲ ಬಸ್ಸಾಗ ಜನ ಅವ್ರ ಅಂತ ನಾವ್ ಮಾಡಿದ್ರೆ ನೀನ್ ಗೊಜಗ್ ನನ್ನ ಮಗ ನೀನ್ ಏನೇನ್ ಮಾತಾಡ್ತಿಲ್ಲ ನಿನ್ ಮಕ್ ನನ್ ಹುಚ್ಚ ಹುಯ್ಯ. ಹೊಡಿ ಹುಚ್ಚನ ನಾವು 3 ಸಲ ಅಡ್ಕೆಲ್ಲ ಹಾಕಿ ಮಕ್ಕೋಗಿ ಹೋಗ್ಬಿಟ್ಟು ಬರಕ ನನ್ಗೆ ನೀನ್ ಖಾಲಿ ಬಿಲ್ತಿ ಸಾಕು ಸ್ಟಾಪ್ ಮಾಡ್ಬಿಟ್ರಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಕ್ಕೆ. ಈಗ ಮಗ ಎತ್ತೋದ ಮಗ ಅದೇ ಒಂದ್ 2 ಡೇಟ್ ಇಸ್ಬಿಟ್ ಆಡಕ್ ಹೋಯ್ತು ಕಣಕ್. ಅದಕ್ಕೆ ಒಂದ್ 2 ಡೇಟ್ ಹೊಡೆದು ಮುನಿಸ್ಕೊಂಡು ಹೋಗ್ಯವ್ರು. ಎಲ್ಗ ಹೋಗಾರೆ? ಎಲ್ಲಿ ಹೋಗ್ಯವ್ರು ಇಲ್ಲೆಲ್ಲ ನಮ್ಮ ಅಣ್ಣಾರ್ ಮನೆಗೋ ಪಣ್ಣ ಎಲ್ಗೋ ಹೋಗ್ಯವ್ರೆ. ಯಾರ್ಯಾರು ಹೋಗಾರೆ? ಅವ್ರ ಒಬ್ರೇ ಹೋಗ್ಯವ್ರಕ್ಕ. ಅದಕ್ಕೆ ಅಷ್ಟೇ ಅಕ್ಕ ಇನ್ನೇನು ಇಲ್ಲ. ಎಷ್ಟ್ ಗೆತ್ಕೊಂಬಂದ? ಗೆತ್ಕೊಂಬಂದ ತೋರ್ಡ ಗೆತ್ಕೊಂಬಂದವ್ನಿ. ಆ ಮಗ ಪರ್ಸಾಗ ಮಾಡಿಕೊಂಡಿದ್ದೆ 8,000 ತಗೊಂಡು ಸೋತ್ ಬಂದವನ್ ಕಣವ. ನೀವ್ ಯಾರು ಗೊತ್ತಾಗ್ಲಿಲ್ಲ. ಯಾರು ಗೊತ್ತಾಗ್ಲಕ್ಕ. ನಾನ್ರಿ ಲಲ್ಲಿ
ಅಯ್ಯ ನೀನ್ ತಾಯಿನ ನಿಮ್ಮ ಸಿಕ್ಕ ಕೆರ ಅರ್ಧಂಬಿಡ್ತು ಇಂಥದಾಗ ಏನ್ ಸಾಚ ಮಾತಾಡ್ದಲ್ಲ ನೀನ್ ತಾಯಿ ಸಿಗ ನೀನ್ ನನ್ ಕೈಗೆ ನಿಮ್ಮ ನಮಸ್ತೆ ಸರ್. ನಲ್ಲ ನೋಡಿ ಇವಾಗ ಫಸ್ಟ್ ಹೇಳ್ತೀನಿ ಫಸ್ಟ್ ಹೇಳ್ತೀನಿ ಅಕ್ಕ ಈ ಗಂಡ ಸತ್ತೋಯ್ಯವ್ರು ಪಟ್ಟ ಸತ್ತೋಯ್ರಿ ಅಂದ್ರೆ ನನಗೆ ಸರ್ವಾಗಲ್ಲ ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಗೊತ್ತಾಯ್ತಾ? ಒಬ್ರು ನಮಸ್ಕಾರ ಗೊತ್ತಾಗಲ್ಲಕ್ಕ ಒಬ್ರು ನಮಸ್ಕಾರ ಒಂದ್ಸರಿ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ಹೇಳಿ ಸರ್ ಹೇಳಿ. ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು ಮಾತಾಡ್ತಿರಲ್ಲ, ಓ ಅದು 100% ಸತ್ಯ ನೀವು ಮಾತಾಡೋದು. ಹೌದಕ್ಕ. ಅದರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ಓ ನಿಮ್ ನಂಬರ್ ಎಲ್ಲ ಇದ್ರಾಗ ಇತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ ದನಿನಾಪರದನ. ಹಾ 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 ಹೇಳಕ್ಕ. ಹಾವೇರಿ ಅಂತ. ಏನ್ ಹೇಳಿ ಒಟ್ನಾಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಮಾತಾಡ್ತಿದ್ದೀರಾ ಹೇಳಿ. ನೀವೇನ್ರಿ ನಿಮ್ಮನ್ನ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ ಸೋ ಪಾಪ ತಪ್ಪಕ್ಕ ನಾವು ನಮ್ಗ ಅಕ್ಕ ತಂಗಿ ಸಮಾನ, ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ರಿ ನೀವು. ನಮ್ಮ ಯಜಮಾನ್ರು ಬದುಕವ್ರೆ ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮ್ಗೆ ಮದುವೆ ಆಗಿದೆ ಸರ್, ಎಲ್ಲಾರ ಬಗ್ಗೆ ಮಾತಾಡ್ತೀನಿ. ನಿಮ್ಮದು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೇನ್ ಒಂದ್ 8 ದಿನ ಆಯ್ತಕ್ಕ. ಮಗಳು ಮದ್ವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಅಲ್ಲಿ ವಯಸ್ಸಾಯ್ತು ನಮಗೂ. ನಿಮ್ಗೆ ಮದುವೆ ಆಗಿದೆ ಅಂತ ಕೇಳಿದ್ದಾನ ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನ್ ಹಂಗಿದ್ದು ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ? ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದ್ವೆ ಆಗಿದ್ಯಾ ಅಂದೆ? ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಕಳು ಸರ್? ಇಬ್ರು. ನಮ್ಮಿಬ್ಬರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದ್ವಿ, ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ, ಇದು ಮದುವೆ 17-18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ ಮಕ್ಕಳು ಗಂಡ ನಿಮ್ಮ ಯಜಮಾನ್ರೆಲ್ಲ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಎರಡೇ. ಎರಡು ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು? ಅಲ್ಲ ಮೇಡಮ್, ಅಲ್ಲ ಇವ್ರೆ ನನ್ಗೆ ಇಬ್ರು. ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ. ನನಗೆ ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮಗೂ ಇಬ್ರೇನಾ? ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳು ಆಗಿರೋದು ನಮ್ಗೆ. ಸರ್ ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಜನ ಮಕ್ಕಳು ಅಂದೆ ಅಷ್ಟೇ ನಾನು. ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮಗೆ, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದನೇ ಆಗಿರೋದು 2 ಮಕ್ಳು ಹೇಳೋಣ. ಇದರಿಂದ ನೋಡ ಸುಳೆ ಮಗ ಬೇರೆ ರೇಗಿಸ್ತಾವ ಅಂತ ನನಗೆ. ಅಕ್ಕ ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರೋದೆಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು. ನನಗೆ ಅದೇನ ರೇಗಿ ಮತ್ತೆ ಎಲ್ಲರೂ ನೀನೇ ತಪ್ಪು ಹೇಳ್ತಾ ಇದ್ಯಾ. ಒಂಚೂರು ಹೇಳಿ ಸ್ವಾಮಿ ನೀವೇ ಬೇಡ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ. 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ ನೋಡಿ. ಅಕ್ಕ ಏನ್ ಬೇಡ. ಕಾಲ್ಮಿ ಮೀನಾಕ್ಷಿ. ಮೀನಾಕ್ಷಿ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಷಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಆ ಕಡೆ ಬಾಬರಿ ಕಡೆ ಹಂಗೆ ಇಕ್ಕದ ಮೀನಾಕ್ಷಿ. ಆ ಕಡೆ ಹಂಗೆ ಇಕ್ಕ ಹೇಳಕ್ಕ. ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಫ್ಯಾಮಿಲಿ ಓಡ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು ಎರಡು ಮಕ್ಳಕ್ಕ. ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ. ನಿಮ್ ಹೆಂಗಸ್ರು ಮದ್ವೆ ಆಗಿದೆ. ನಿಮ್ಗೆ ಜನ ಮಕ್ಕಳು ಹೇಳು ಅಕ್ಕಾರೆ. ಇನ್ನಲ್ಲ ಇದೇ ಲಾಸ್ಟ್ ಇನ್ ಕೇಳಕ್ ಹೋಗ್ಬೇಡಿ. ಒಂದ್ ಹೆಣ್ಣು ಒಂದ್ ಗಂಡು. ನಾವೀಗ ಗಂಡ ಹೆಂಡತಿಯಿಂದ 2 ಮಕ್ಳ ಸರ್. ಗಂಡ ಕೇಳಕ್ ಹೋಗ್ಬೇಡ್ರಿ. ನಾವು ಅಲ್ಲಿ
ಇಲ್ಲಿ ಸುಳೆ ಮಗ ಹರಕೆ ಅದು ಹೋದಾಗ್ಲಿಂದ ಇಲ್ಲಿ ದುಡ್ಡಿ ಬಂದಿರೋದು ಈಗ 3-4 ದಿನ ಮಾಡಿದ್ದಂತ ಹೇಳು. ಅವರು ಸುಳ್ಳಿಗೆ ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿಜ ಮಾಡಿಲ್ಲ ಸ್ವಾಮಿ ಬಂದನು. ಫೋನ್ ಮಾಡಿ ಬೈದ್ರಿ ಈಗ ನಿಮ್ ಬೇರೆ ಎಲ್ಲಿ ಕೇಳ ಹೇಳಕ್ಕ ನಮ್ಗೆ 2 ಮಕ್ಳು ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನಾದ್ರು ನೋಡಿ ಮದುವೆ ಕಾರ್ಯ ದುಡ್ಡು ಕಾಸು ಏನು ನಾವು ಅಲ್ಕೊಂಡ್ ಮಾತಾಡ್ತಿರೋದು? ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು ನಿಮ್ಮ ಮೂತೂರು ಕೇಸ್ಗೆ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು ನನ್ ಗಂಡಂಗಿಬ್ರು. ಹೆಂಗ ಎಷ್ಟು ಜನ? ಇಬ್ರು. ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ 106 ವರ್ಷ ನೀವು ಬನ್ನಿ. ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಮನೆಯವ್ರಿಗಿಬ್ರು. ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ಅವು ತೂಲ್ ಕೇಸ ಹೊಡ್ತಾನ ನಿಮ್ಮ ಮನೆ ತೂಲ್ ಮುಂದೆ ನನಗೆ ನಿಮ್ಮ ಅವು ತೂಲಿಂಗ್ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಟಿ ನಿನ್ಗೇನ ಬೇಕಾಯ್ತು? ಬೇರೆ ವಿಚಾರ ಇದ್ರೆ ಬೇರೆ ವಿಚಾರ ಇದ್ರೆ ಅದು ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವು ಮಾಡಿದ್ ಫೋನು? ನೋಡಿ ಸ್ವಾಮಿ ನಾವೇನಿಲ್ಲ, ನಿಮ್ ವಾಯ್ಸ್ ಕೇಳೋದು ಎಲ್ಲ ಇಷ್ಟ ಆಯ್ತು. ಮತ್ತೆ ಬಿಡಿ ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಹೇಳು ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ ನಾನು ಯಾವಾಗ ನಿಮ್ ಮೌಂತು ಇದು ಆಗಕ್ ಬಂತು ಇಲ್ಲಿಗಾಲ ನಾವ್ 500ನೇ ಅಕ್ಕ ಮಾಡಿರೋದು ಗಂಡಿಲ್ದವ್ರು ನನಗೆ. 500ನೇ ಮುನ್ನೆರಡನೇನು ಬರೇ ಗಂಡಿಲ್ದವ್ರು ನನಗೆ ಗೊತ್ತು. ಮುಂದ್ಗಾಲದು ಎಡಗಾಲ್ ಕೆರೆನ ಕೊಡ್ಕೊಂಡಂಗ ನನಗೆ. ನೀನ್ ಫೋನ್ ಮಾಡ್ದಂಗೆ ಗೊತ್ತಾಗ್ತಾರ ಹಾವೇರಿ ಅಂತಿದ್ದಂಗೆ. ನನ್ ಮುಗ ಬೈಕೊಂಡ್ರೆ ಹಿಂಗ ಆಗತ್ ನನಗೆ. ನನ್ನ ಅಕ್ಕ ನೀನು 90-100ಕ್ಕೆ 100 ನಮ್ಮ ಮನೆದೇವ್ರು ನರ್ಸಿಸಮ್ ಮಕ್ಕೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು. ಏನ್ ಮಾಡ್ಬೇಕು ಕೇಳು. ಏನಕ್ಕ ನಿನ್ಗೆ? ಏನಕ್ಕ ನಿನ್ಗೆ? ಎಲ್ಲಿ ನಮ್ದು ಚಿಕ್ಕ ದುರ್ಬಾಗ್ಲಾಗಿ ಅವಳೆ ಅವ್ರಿಗೆಲ್ಲ ಹೆಲ್ಪ್ ಅಲ್ಲಪ್ಪ. ಮತ್ತೆ ನಿನ್ ಕಡೆಯಿಂದ ಬೇರೆ ತರ ಹೆಲ್ಪ್ ಬೇಕಿತ್ತು. ನೋಡ್ದ ಸುಳೆ ಮಗ ಹೋಗ್ತಿದ್ದ. ಏನ್ ಬೇಕಕ್ಕ? ನನ್ಗೇನು ಬೇಡ, ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನನ್ ಸ್ವಾಮನೆಲ್ಲ ಕಬ್ಬುಣದ ರಾಡ್ ಮಾಡ್ಕೊಂಡು ಬೆಂದು ಹುಷಾರಿಲ್ದಾಗ ತುಂಡೆ ಮುಡ್ಕೊಂಡು ಹೋಗಿ ಅವಳೆ. ಅದೇ ಕಬ್ಬುಣದ ರಾಡ್ ಮಾಡ್ಕೊಂಡು ಯಾರನ್ನ ಬೇರೆ ನೋಡ್ಕೊಳಕ ನಮ್ದು ನಾವು ಅಲೆ ಮುದ್ರಿಕೊಂಡಿದ್ದು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ. ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗೆ ನಾನು ಬೇರೆ ಕೊಡಲ್ಲ. ಮತ್ತೀಗ ಗೊಲ್ಗಟ್ಟಿ ಲಕ್ಷ್ಮಮ್ಮಂಗೆ ನಿನ್ ಬಾಯಿಗೆ ಹೋಗೋದಾರೆ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ ಅವಳನ್ನ ಹಾಳು ಮಾಡಿದಲ್ದೆ ಯಾವ್ದಾದ್ರು ಫೋಟೋ ಅದು ಹಾಕಿರೋದು ಫೇಸ್ಬುಕ್ಗೆ ಯೂಟ್ಯೂಬಾಗೆಲ್ಲ. ಮಂತ್ರಾಲಯಕ್ಕೆ ಅವಳನ್ನ ಕರ್ಕೊಂಡು ಹೋಗಿದ್ದು ಅಂದಾಗ ಎಲ್ಲ ಮದುವೆ ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕೆ ಹಾಕೋದ್ ಬಿಟ್ರೆ ಎಲ್ಲೋ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲ ನಾನು ಪೌಡ್ರ್ ಎಲ್ಲೋ ಅಪ್ರೂಪ್ಕೊಂದಿನ ಹಾಕೋಣದು. ಪೌಡ್ರ್ ಅಲ್ಲೋ ಕಣಲ್ಲಿ. ಹಲೋ, ನೀವ್ ಯಾರು ಹೇಳಿ? ಪೌಡ್ರ್ ಅಲ್ಲ, ಯಾವ ಮಂತ್ರಾಲಯ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ, ಮುಖ ನೋಡೋದಕ್ಕೆ ಅದಕ್ಕೆಲ್ಲ ಹಾಕಿದ್ಯಲ್ಲ. ಇಷ್ಟು ಜನದ ಹಾಳು ಮಾಡಿದಾಯ್ತು, ಇನ್ಯಾವಳ ಮೊಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್ ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾ ಇರೋದು? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ನಾವು ದೇವ್ರಿಗೆ ಭಕ್ತಿಯಿಂದ ಹೋಗೋದು. ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ. ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಮಾತಾಡಿ. ತಡಿಯೋ, ಪಕ್ಕದಾಗಿ ನಿಂತಿರೋಳು ಯಾರು? ಓಯ್ ನಾನು ಯಾರನ್ನ ಅವರು ನಮಗ್ ತಂಗಿದಿರು ತಂಗಿ ಆಗ್ಬೇಕು, ಅದು ಇನ್ನೊಂದು ಮಗಳಾಗ್ಬೇಕು. ಇನ್ನೊಂದು ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ. ಅವರಲ್ಲ, ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ. ಲೋಪಾರ್ದ ಮಕ್ಕಳು ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಎಂತಿ ಅಲ್ಲ ಕಣಲೆ. ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅವ್ರು ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ ಹಲೋ, ಪುಣ್ಯ ಸ್ಥಳಕ್ಕೆ ಹೋಗೋದು ಅಂತ ಕೆಟ್ಟದು. ಲೈ, ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ಫೋಟೋ ಹೊಡೆದಿರಲ್ಲ ಅವಳು ಅವಳು ಲೈ ಯಾರವಳು? ಯಾವಳ ಬೇಕಾದ್ರೆ ಕೇಳೋಗ್ರಿ. ನಿಮ್ ಎಲ್ಲ ಕೆಟ್ಟದ್ ಮಾತಾಡ ಫೋಟೋ ಇಲ್ಲ ನಾವು. ಊರಾಗೆಲ್ಲ ಅವಳು ಉಳ್ತಕ್ ಹೋಗಿ ತಿರ್ಕೊಂಡು ಇದ್ಬಿಡು, ಅವಳು ಉಳ್ತಕ್ ಹೋಗಿ ಅಂತ ನಿಮ್ ಮನೇಲಿ ಬಿಟ್ಟಾರ ನಿಮ್ ಹೆಂಗಸ್ರು. ಕೊಡ ಫೋನು. ನಾವು ಪುಣ್ಯ ಸ್ಥಳಕ್ಕೆ ಹೋಗೋದು. ನಿಮ್ಮಂತರ ಕೆಲಸ, ನಿಮ್ಮಂತರಿಗೆ ಅವೆಲ್ಲ ಕೆಲ್ಸಗಳು ಅಲ್ಲ. ಕಣ್ಣೆತ್ತು ನೋಡಲ್ಲ ನಾವು. ಕಣ್ಣೆತ್ ನೋಡಿ ಎಲ್ಲಿ ನೋಡಿದೀನಿ? ಬರೀ ಸೀರೆ ಎತ್ ನೋಡಿದ್ಯಾ ಬರೀ ಜಾಸ್ತಿ.
ಫಸ್ಟ್ ಆ ಬಾಯ್ ಮುಚ್ಚು ನೀನ್. ಹಲೋ, ಯಾರಿದ್ರು? ನರಸಿಂಹರಾಜ್ ಅವರಾ? ಓ ನರಸಿಂಹರಾಜು. ನರಸಿಂಹರಾಜ್, ನೀವು ಬಳ್ಳಾಪುರ ಏನೋ ನಿಮ್ದು ಫುಲ್ ಅಡ್ರೆಸ್? ನೀವು ಏನು ಬ್ಯಾಂಕ್ ಇದು ಏನೋ ಒಂದು ಬಂದು ಮಾತಾಡ್ಸ್ಕೊಂಡು ಹೋಗಿದ್ರ ಇದ್ರ ಮೊದ್ಲು? ಏನ್ರಿ? ಬ್ಯಾಂಕ್ ಇದೇನೋ ವ್ಯವಹಾರದ ಮಾತಾಡಿದಿರಾ? ಓ ಏನಾಯ್ತದ್ ನಿಮ್ದು? ಇದು ಸರಿ ಆಯ್ತಾ? ಏನದು ಕೃಷಿ ಬೆಳೆ ಏನೋ ಅಂತ ಸಾಲ ಏನೋ ಕೇಳಕ್ ಬಂದಿದಿರಲ್ಲ, ಅದು ಸರಿ ಆಯ್ತಾ? ಅದು ಏನಾಯ್ತು, ಮಾಡ್ತೀರಾ? ಕೃಷಿದಲ್ಲ, ಇದು ಪಶುಭಾಗ್ಯದ್ದು. ಪಶುಭಾಗ್ಯನಾ? ಏನದು ನಿಮ್ಮ ರೆಕಾರ್ಡ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಇದೆಯಾ? ರೆಕಾರ್ಡ್ಸಾ? ಹಾ ಎಲ್ಲ ಕ್ಲಿಯರ್ ಇದೆ. ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್, ಪಾಸ್ಬುಕ್, ಬ್ಯಾಂಕಿಂಗ್ ಪಾಸ್ಬುಕ್, ಆಮೇಲೆ ಪಾನ್ ಕಾರ್ಡು, ಆಮೇಲೆ ರೇಷನ್ ಕಾರ್ಡು ಎಲ್ಲ ಇದೆ. ವೃಕ್ಷ ಎಲ್ಲ ಇದೆ ಸರ್. ಎಲ್ಲ ಇದೆಯಾ? ನಿಮ್ದು ಏನು ಬೆಳೆ ಸಾಲ ಅಂತ ನಿಮ್ಗೆ ಏನೋ ಕೊಡ್ಬೇಕಂತ ಏನೋ ಮಾತಾಡ್ತಿದ್ದು ಅವ್ರು ಯಾರೊಬ್ರು ನಿಮ್ ಫ್ರೆಂಡ್ ಏನೋ ಇದ್ರಲ್ಲ, ಅವ್ರು ಏನ್ ಹೆಸರಪ್ಪ, ರವಿಯೋ ಏನೋ, ಅವರೆಲ್ಲ ನಮ್ಗೆ ಹೇಳಿದ್ರು. ಅವ್ರ ಪಾಪ ತುಂಬಾ ಇದಾಗಿದ್ದಾರೆ ಅಂತ ಹೇಳಿದ್ರು ಒಂದ್ಸರಿ ಬ್ಯಾಂಕಿಗೆ ಬಂದಾಗ. ಅದಕ್ಕೆ ನಾನು ನಿಮ್ಗೆ ಏನೋ ಫೋನ್ ಮಾಡ್ತಾ ಇರೋದು. ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದ್ರೆ? ಹಾ ಸರಿ, ನೀವು ನಾಳೆ ನೋಡೋಣ, ಮಾತಾಡಿ ನೀವು. ನಾನು ನಿಮ್ಗೆ ಮಾಡ್ತೀನಿ ನಾಳೆ ಆಫೀಸ್ ಟೈಮಿಗೆ ಫೋನ್ ಮಾಡ್ತೀನಿ. ನೀವ್ ಯಾರು ಹೇಳಿ? ನಂಗೆ ಬಸವರಾಜ್ ಅಂತ ಗೊತ್ತಾಗಿಲ್ವಾ? ಬಸವರಾಜ್ ಯಾವ ಬ್ಯಾಂಕ್ ಹೇಳಿ? ಯೂನಿಯನ್ ಬ್ಯಾಂಕ್ ಬೆಳಗಾವಿ. ಅಲ್ಲಿ ಯೂನಿಯನ್ ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲೂ ಇರೋದು. ನೀವು ನಿಮ್ದು ಯಾವ್ದು ಅಕೌಂಟ್ ಇರೋದು? ಇಲ್ಲಿ ಬುಗುನಹಳ್ಳಿ ವಿಜಯ ಬ್ಯಾಂಕ್. ಬುಗುನಹಳ್ಳಿ ವಿಜಯ ಬ್ಯಾಂಕ್ ಮ್ಯಾನೇಜರ್ ಇಂದ ಮಾತಾಡ್ತಿರೋದಪ್ಪ. ಹಲೋ ಹಲೋ, ನರಸಿಂಹರಾಜ್ ಅವರೇ, ನಾನ್ ಮ್ಯಾನೇಜರ್ ಮಾತಾಡ್ತಿರೋದು. ಹಾ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಅದೆಲ್ಲ ಐತೆ ತಾನೆ? ಐತ್ ಸರ್. BPL ಕಾರ್ಡ್ ಎಲ್ಲ ಐತೆ ತಾನೆಪ್ಪ? ಆಯ್ತಾ? BPL ಕಾರ್ಡ್ ಎಲ್ಲ ಐತೆನಪ್ಪ ನಿಮ್ದು? ಎಲ್ಲ ಐತೆ. ನೀನು ಬೆಳಗ್ಗೆ ಬರ್ಬೇಕಾದ್ರೆ, ಹಾ ಬ್ಯಾಂಕ್ ಹತ್ರ ಬರ್ಬೇಕಾದ್ರೆ 4 ಫೋಟೋ, ಆಯ್ತು ಸರ್. 4 ಫೋಟೋ, ಇನ್ಕಮ್ ಸರ್ಟಿಫಿಕೇಟ್ ಜೆರಾಕ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸ್, ಹಾ ನೀವು ನಿಮ್ದು ಜಮೀನ್ ಎಷ್ಟಿದೆ ಅದು ಪಾಣಿದೊಂದು ಜೆರಾಕ್ಸ್. ನಮ್ದಿಲ್ಲ ಜಮೀನು. ಅಲ್ಲಪ್ಪ, ಮತ್ತೀಗ ನಿನ್ ಪಶು ನಿನ್ ಪಶುಗೆ ಹಾಕಿರೋದು? ಪಶು ಕುರಿ. ಕುರಿದ ಬಗ್ಗೆನಾ? ಹಂಗಾದ್ರೆ ಕುರಿಗಳು ಐತಾ ಇಲ್ಲ ತಗೊಂಬೇಕಪ್ಪ ನೀವು ಇನ್ನ? ತಾಂತೀವ್ರಿ, ವಾಲೆ ಹಾಕಿ ಅದೇ ಲೋನ್ ಹಾಕ್ದಂಗೆ ತಾಂತೀವಿ. ಆಯ್ತು. ನೀನ್ ಬೆಳಗ್ಗೆ 4 ಫೋಟೋ, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್ ಜೆರಾಕ್ಸ್. ನೀವ್ ಹೆಂಗಸ್ರ ಗಂಡಸ್ರಪ್ಪ? ಇಲ್ಲ, ಇಲ್ಲಿ ಯಾವ ಸಣ್ಣ ಹುಡುಗರು ಮಾತಾಡ್ತಾವ ಸರ್. ಅಲ್ಲಪ್ಪ, ಹಲೋ, ಲೋನ್ ಬೇಕಿರೋದು ನಿಮ್ಗೆ ಯಾರು, ಹೆಂಗಸ್ರಿಗೋ ಗಂಡಸ್ರಿಗೋ? ನಮ್ಗೆ. ನಮ್ ಮ್ಯಾನೇಜರ್ ಮಾತಾಡ್ರಿ, ಮ್ಯಾನೇಜರ್. ಹಲೋ ಹಲೋ, ನೀವ್ ಹಂಗ ಬೆಳಗ್ಗೆ ಬಂದ್ಬೇಡಿ. ಎಲ್ಲ ಡಾಕ್ಯುಮೆಂಟ್ ತಗೊಂಡು, ಆಲ್ ಡಾಕ್ಯುಮೆಂಟ್ಸ್ ಯು ನಾಟ್ ಇಸ್ ಇನ್ ದ ಆಫೀಸ್. ಓಕೆ? ಹಂಗಂದ್ರೆ ಗೊತ್ತಾಗಲ್ಲ ನಮ್ಗೆ. ಕನ್ನಡದಾಗ ಮಾತಾಡಿ. ಇಂಗ್ಲಿಷ್ में बात करो. जो हेलो, ये नहीं, जो आपने कल ऑफिस में आ रहे हैं तो उसी टाइम पे लेके आना है सर. हाँ सब कुछ आप आएगा, टाइम से आएगा ऑफिस पे? लेटरिन रूम है ना, बाथरूम? हेलो हेलो, ऑफिस में टाइम पे आ जाएगा ना? जो आने का टाइम पे आ सकते हैं ना आप? ಯಾರು ಮಾತಾಡ್ತವ್ರೆ? ಹಲೋ ಹಲೋ, जो टाइम से आप आ सकते हैं ना? ಹೇಳ್ರಿ ಕನ್ನಡದಾಗೆ. ತುಳು में बोलो. तुळु में बात करो. जो आप थोड़ी कांड अल्प बೈದ್ पूरा ऑफिस पूरा देतोन बले ಎಂಕ್ಲ ಅಲ್ಪ ತೂಪ ಇರಡ. ಅಲ್ಲ, ನೀವು ಮ್ಯಾನೇಜರ್ ಅಥವಾ ಉಚ್ಚ ಆಸ್ಪತ್ರೆಯಿಂದ ತಪ್ಪಿಗೆ ಪುಷ್ಕೆ ಬಂದಿದ್ರು. ನೀವು ಇದೇನು ಹಿಂಗ್ ಮಾತಾಡ್ತೀರಾ? ಆಫೀಸ್ ಡಾಕ್ಯುಮೆಂಟ್, ಯು ಹ್ಯಾವ್ ಡಾಕ್ಯುಮೆಂಟ್. ಓ, ತಲೆ ಕೆಟ್ಟು ಹೋಗಿದ್ವಿ. ಬೆಳಿಗ್ಗೆ ಮಾಡಿದ್ರು ಇಷ್ಟು ಇದು ನಾಟ್ರಿ ಚಪಲ್. ಓಕೆ ಓಕೆ. ಹಲೋ ಲಲಿತಾ. ನೋಡಿ ಅವರು ಲಲಿತಾ ಅಲ್ಲ, ಲಲಿತಾ. ಎಲ್ಲಿ ಅಂತಾರೆ ಲಲಿತಾ ಅಂತ. ನೋಡಿ, ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ 2 ಹಂದಿ ಕುಯ್ದು ನಿಮಗೆ ಮಾಡಿಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡಿಸಿದ್ದಾರೆ. ಇಲ್ಲ, ಇದು ಗುರುವಾರದಿಂದ ತಗೊಂಡಿದ್ದೀನಿ ನಾನು ಹಂದಿ ಮಟನ್ನು. ಸ್ವಾಮಿ, ಅವರು ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತರ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ.
ಬಸ್ಗಳು ಬೇರೆ ಓಡಾಡ್ತಲ್ಲ ಇದು ಕೇಳಲ್ಲ. ಹಲೋ ಬಸ್ ಆನ್ ಮಾಡ್ತೈತೆ ಅಲ್ಲಿ ಕೇಳ. ಇದು ನಾವು ಮೇಲೆ ಬರಂಗ್ ಬರ್ತದೆ. ಇದು ನಾವು ನಾನೊಬ್ಬರೇ ಸ್ವಾಮಿ, ನಾನು ತಿನ್ನೋದಿನ್ನ ಯಾರು ತಿನ್ನಲ್ಲ ಮನೆಗೆ. ನಾನು ಬೇರೆ ಹೊರಗಡೆ ಮಾಡ್ಕೊಂಡು ಊಟ ಮಾಡ್ತೀನಿ. ಅಯ್ಯೋ ನಿನ್ನ ಕಿವಿ ಕೇಳಿಸಲ್ವನಪ್ಪ? ಇಲ್ಲೇನೋ ಇದು ಬಸ್ಗಳು ಪಡ್ಕೊಂತಾವ ಸ್ವಾಮಿ. ನಾನು ಅದೆಲ್ಲ ಹೇಳ್ತಿರೋದು. ಹಾ ಅವರು ಲಲಿತಾ ಅನ್ನೋರು ಹಾ ಮೊನ್ನೆ ಅಮಾವಾಸ್ಯೆಗೆ ಹಂದಿ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಲಲಿತಾ ಅನ್ನೋರು ಹೆಸರು ಮಾಡ್ಯಾರ. ಹಂದಿ ಕುಯ್ದ್ಬಿಟ್ಟಿ. ನಾವಿಲ್ಲ ಸ್ವಾಮಿ, ನಾವೇನು ಅಂತ ಆಸೆ ಇಲ್ಲ ನಮ್ಗೆ. ನಾವು ಮನೆಗೆ ಮಾಡ್ಕೊಂಡು ಊಟ ಮಾಡ್ತೀವ್ರಿ. ರೇ ಸ್ವಾಮಿ, ಮಾಟ ಮಂತ್ರ ಮಾಡಿಸಿದ್ದಾರೆ. ಮಾಟ ಮಂತ್ರ ಹಂದಿ ಕುಯ್ದಿವಿ. ಅದು ತಿರ್ಗಾ ಸಾಂಬಾರ್ ಮಾಡ್ತಾರ ಅದನ್ನ ಕುಯ್ದು? ಸಾಂಬಾರ್ ಮಾಡ್ತಾರೆ, ಫ್ರೈನ ಮಾಡ್ತಂತಾರ ಅವರು. ಹಾ ನಿಮ್ಗೆ ಒಳ್ಳೇದಾಗ್ಬಾರ್ದು, ನಿಮ್ಗೆ ಕೆಟ್ಟದಾಗ್ಬೇಕು ನಿಮ್ ಮನೆಗೆ. ಇದು ಅದೇ ಹಂದಿ ಕುಯ್ದು, ಆಮೇಲೆ ಕೆರೆ ಕೋಳಿ ಕುಯ್ದು ಏನೇನೋ ಮಾಡ್ತಾರಲ್ಲ ಅದು. ನೋಡಿ ಆತರ ಮಾಡಿಸ್ಬಿಟ್ಟಿದ್ದಾರೆ. ಅವು ಸ್ವಾಮಿ ಕರೆಕ್ಟ್, ದೊಡ್ಡ ಮಾತು. ನೋಡಿ ನಮಗೆ ಎಂದು ನಾವು ಮಾಡ್ದಾರಲ್ಲ ಒಂದ್ ಯಂತ್ರನೂ ನಾವು ಹಾಕೊಂಡಿಲ್ಲ. ಆಮೇಲೆ ನಾವು ಎಂದು ನಾವು ಕೆಟ್ಟದ್ ಮಾಡ್ದಾರಲ್ಲ. ಅವತ್ತು ನಮ್ಮ ಮನೆ ಮುಂದ್ಗಡೆ 3 ಕೂಡಿರೋರೇನೋ ಮೊಟ್ಟೆ ನಿಂಬೆಹಣ್ಣೆಲ್ಲ ಹೊಡ್ಯಾಕಿದ್ರು ಸ್ವಾಮಿ. ಅದು ನಿಮ್ಮ ಹೆಸರು ಮೇಲೆ ಹೊಡೆದಾಕಿರೋದು ಅದನ್ನ. ಏನ್ ಮಾಡೋ ಸ್ವಾಮಿ ಅದಕ್ಕೆ? ಆ ರತ್ನ ಲಲ್ಲಿ ಅನ್ನೋದೇ ಸ್ವಾಮಿ ಮಾಡಿರೋದು. ಲಲ್ಲಿ ಅಂತ ಫೋನ್ ಮಾಡ್ತಾರಲ್ಲ, ನಮ್ಮ ಮಗಳು ನಿಂಗ್ ಹಾಳು ಮಾಡಿದೆ, ನನ್ ಸಂಸಾರ ಹಾಳು ಮಾಡಿದೆ, ಹಂಗೆ ಹಿಂಗೆ ಅಂತ ಫೋನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಅಲ್ಲ ಮಾನವೀಯತೆಗೆ ಯೋಚನೆ ಮಾಡೋದಾದ್ರೆ ಹಾ ನಿಮ್ಗೂ ಆತರ ಮಾಡಿ ತಪ್ಪಲ್ವ? ಅವ್ರಿಗೆ ತಪ್ಪು ಮಾಡಬಾರ್ದು. ಅವ್ರ ಜೊತೆ ನೀವ್ ಯಾರು ಅವ್ರಿಗೆ ಮೋಸ ಮಾಡಿದ್ರಿ? ಸ್ವಾಮಿ ನೀವ್ ಎಲ್ಲಿದ್ದೀರಾ ಅಲ್ಲಿಗೆ ಬಂದು ನಿಮ್ ಕಾಲಿಗೆ ಬಿಡ್ಬಿಡ್ತೀವಿ. ನಾವೆಂದೂ ಅವ್ರು ನಿಂಗೆ ಒಂದು ಮಾತಾಡಿಲ್ಲ, ಒಂದ್ ಕರೆ ಆಡಿಲ್ಲ, ಆಮೇಲೆ ಅವ್ರನ್ನೇನು ಬಿಟ್ಟಿಲ್ಲ. ಅವ್ರು ಯಾರು ಅನ್ನೋದೇ ನೋಡಿಲ್ಲ ಸ್ವಾಮಿ. ವೆಂಕಟ ಸ್ವಾಮಿನೇ ಸಾಕ್ಷಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಾಕ್ಷಿ ಸ್ವಾಮಿ. ಇಲ್ಲ ಅದ್ ಏನಾಗಿದೆ ಗೊತ್ತಾ? ನಿಮ್ಗೆ ಗೊತ್ತಿಲ್ದಂಗೆ ನೀವು ಕುಡಿದಿರೋ ಚಟದಲ್ಲಿ ಹೋಗ್ಬಿಟ್ಟಿದ್ದೀರಾ. ಅವ್ರಿಗೆ ಸ್ಪರ್ಶ ಮಾಡ್ಬಿಟ್ಟಿದ್ದೀರಾ. ಸ್ಪರ್ಶ ನೀವಿಬ್ರು ಒಂದಾಗ್ಬಿಟ್ಟಿದ್ದೀರಾ. ಹಲೋ, ಇಲ್ಲಿ ರೋಡ ನಿಂತಿದ್ದೀನಿ, ಮ್ಯಾಲೆ ಬಂದಂಗ್ ಬರ್ತಾವ ಬಸ್ಸು. ಅವರು ಲಲಿತಾ ಅನ್ನೋರು ನಿಮ್ಮ ಹತ್ರ ದುಡ್ಡು ಕಾಸು ಕೇಳೋದಕ್ಕೆ ಆತರ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಸ್ವಾಮಿ? ನಿಮ್ಮ ಉಪ್ಪು ನಾವ್ ಯಾಕೆ ಮಾಡ್ತಾನೆ? ಅವ್ರೇನ್ ಮಾಡಿಲ್ಲ ಸ್ವಾಮಿ, ನಾವೇನು ಮಾಡಿಲ್ಲ. ನಾವ್ ಯಾರು ಏನು ಮಾಡಿಲ್ಲ ಸ್ವಾಮಿ. ಮಾಡಿಲ್ವಾ? ಇಲ್ಲ ಖಂಡಿತ ಮಾಡಿಲ್ಲ ಸ್ವಾಮಿ. ಎಲ್ಲಿ ಬೇಕಾದ್ರೂ ನಾವು ಬಂದು ಒಪ್ಕೊಂತೀವಿ ಸ್ವಾಮಿ. ಹೌದಾ? ಆಮೇಲೆ ಇನ್ನೊಂದು, ನಿಮ್ಗೆ ಕಣ್ಣೀರ್ ಹಾಕಿದ್ದಾರೆ. ಅವ್ರ ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ. ಇನ್ನೊಬ್ರು ಅವ್ರದೊಂದ್ ಸ್ವಲ್ಪ ನಿಮ್ಗೆ ಕಣ್ಣೀರ್ ಹಾಕಿದ ಹೆಣ್ಮಕ್ಳು ಶಾಪ ಇದೆಯಪ್ಪ. ಅವರು ನಿಮ್ ಮುಂಚೆ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ರಿ ನೋಡಿ ಅವ್ರನ್ನ. ಯಾರು ಹೇಳಿ ಹೆಸರು? ಅಯ್ಯೋ 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 ಅಯ್ಯೋ, ಒಂದು ಇದು ಕಣ್ಣೀರಲ್ಲಿ ಕಷ್ಟದ ನರಸಿಂಹರಾಜನಿಂದ ನನ್ ಜೀವನ ಅಂತ ಒಂದ್ ಕಾಲದಲ್ಲಿ ಅವರು ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ. ಒಂದ್ ಸ್ವಲ್ಪ ಶಾಪ ಇದೆ. ಅವ್ರೆ ನಿಮ್ ಮದುವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ. ಮದುವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ. ಯಾರನ್ನ? ಅದೇ ನೀನ್ ಯಾರು ಕಣ್ಣೀರಲ್ಲಿ ಕೈ ತೊಳ್ಸಿದೀಯ ನೋಡೋ, ಯಾರನ್ನ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ದೆ. ಸ್ವಾಮಿ ನಾವು ಕೈ ತೊಳೆದಿಲ್ಲ, ಬಾಯಿ ತೊಳೆದಿಲ್ಲ. ಹೆಣ್ಣೊಂದ್ ಸಿಕ್ಕಿರ್ ಸಾಕು. ಹೋವಾಗ ನಾವು ಕೈ ತೊಳೆದಾರಲ್ಲ, ಬಾಯಿ ತೊಳೆದಾರಲ್ಲ, ಎಲ್ಲ ನಾವು ಎಣ್ಣೆ ಸಿಕ್ಕಿರ್ ಕುಡಿದ್ಬಿಟ್ಟು ಎಲ್ಲಿ ಬೇಕಲ್ಲಿ ಮನೆ ತಂತಿದ್ದ. ನಾನು ಹಂಗ್ ಕುಡಿತಿತ್ತು, ಸಖತ್ತು ಜೋರ ಕುಡಿತಿದ್ದೆ ಸ್ವಾಮಿ ನಾನು. ಅವ್ರಲ್ಲಪ್ಪ, ನಾನು ಎಣ್ಣೆ ಕುಡಿಯುವಾಗ ನಾನು ದೇವ್ರ ಪೂಜೆ ಮಾಡ್ದನವಲ್ಲ, ಕೈ ಕಾಲು ತೊಳೆದನವಲ್ಲ, ಸ್ನಾನ ಮಾಡ್ದನವಲ್ಲ. ರೇ ಸ್ವಾಮಿ, ನೀವ್ ಮದ್ವೆ ಅವ್ರೇನು ಪಾಪ ಮಾಡ್ಸಕ್ ಹೋಗಿಲ್ಲ ಮಾಟ ಮಂತ್ರ. ಅವತ್ತು ಕಣ್ಣೀರ್ ಹಾಕಿ ಅವ್ನ ಮನೆ ಹಾಳಾಗ್ ಹೋಗ ಅಂತ ಹೇಳಿ ಶಾಪ ಹಾಕಿದಾರಲ್ಲ ನೋಡಿ, ಅದೊಂದ್ ಸ್ವಲ್ಪ. ಆಮೇಲೆ ನಿಮ್ಗೆ ಏನಕ್ಕೆ ದೇವರೆಲ್ಲ ಕೈ ಬಿಟ್ಟಿದ್ದಾನೆ ಅಂದ್ರೆ, ಧರ್ಮಸ್ಥಳದಲ್ಲಿ ನೀವ್ ಯಾರಿಗೋ ಒಬ್ರಿಗೆ ಪ್ರಮಾಣ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಮೋಸ ಮಾಡಿದ್ದೀರಾ. ಯಾರ್ಗೆ? ಈ ನಮ್ಮ ಆತ್ಮೀಯ ವಿಶ್ವಾಸಗಾರರಿಗೆ, ನನ್ನ ಫ್ರೆಂಡ್. ಆತರ ಎಲ್ಲ ಮಾಡ್ಬಾರ್ದು. ಇಲ್ಲ ಸ್ವಾಮಿ, ಈ ಸಲ ಹೋದಾಗ ಬಿಡ್ತು ಅನ್ನಿಸ್ಕೊಂಡ್ ಬರ್ತೀವ್ರಿ. ನೋಡಿ ಫಸ್ಟ್ ನೀವು ಧರ್ಮಸ್ಥಳಕ್ಕೆ ಹೋಗಿ ಬಿಡ್ತು ಅಂತ ಅನ್ಸ್ಕೊಂಡ್ ಬಂದ್ರಿ. ಅವರು ಈಗ ಕರೆಯಕ್ ಹೋದ್ರೆ ಎಲ್ಲ ಖರ್ಚು ನೀವ್ ಹೇಳ್ಕೊಂಡು ಹೋಗ್ರಿ ಅಂತಾರೆ ಸ್ವಾಮಿ. ಅದಕ್ಕೆ ನಾನು ಎಲ್ಲ ಹೋದಾಗ ಅದೇ ಈಗ ಹೇಳಿದಲ್ಲ, ಹಿಂಗೆಲ್ಲ ಕೈ ಗಟ್ಟಿ ಆದಂಗ ಆಯ್ತು, ಕೈ ನಿಂತೋದಂಗ ಆಯ್ತು ಅಂತ ಹೇಳಿದಲ್ಲ, ಅದೆಲ್ಲ ದಿನ ನೀವ್ ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ಕೆಟ್ಟದಾಗುತ್ತೆ ನಿಮ್ಗೆ. ನೀವ್ ಆದಷ್ಟು ಬೇಗ ಹೋಗ್ಬೇಕು. ಆಯ್ತು ಸ್ವಾಮಿ, ಆಯ್ತು. ಯಾವಾಗ ಹೋಗ್ತೀರಾ? ಅವ್ರು ಯಾವಾಗ ಹೊಡ್ತಾರ ಅವಾಗ ಹೋಗ್ತೀನಿ ಸ್ವಾಮಿ. ಅವ್ರು ಯಾವಾಗ ಹೊಡ್ತಾರ? 1 ವರ್ಷ ಬಿಟ್ಟು ಹೊಡ್ತಾರ ಅವ್ರು. ಅಲ್ಲಿವರೆಗೂ ನಿಮ್ಗೆ ತಾನೇ ಕಷ್ಟ. ನಿಮ್ಗೆ ಇಷ್ಟಲ್ಲಿ ಅಪಘಾತ ಆಗೋ ಸಂಭವ ಇದೆ. ಸಂಭವ ಇದೆ.
ಆಯ್ತು ಸ್ವಾಮಿ ನಮಸ್ಕಾರ. ಎದು ಸಿಕ್ತವ್ರೆ ನಿದ್ದೆ ಬರಲ್ಲ ರಾತ್ರಿನಾಗೆ ಒಂದು ಸಾಯಿನ. ಹಲೋ ಆಯ್ತು ನಮಸ್ಕಾರ ಸ್ವಾಮಿ. ಇದು ಆಕ್ಸಿಡೆಂಟ್ ಕೇಳಿ 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 ನೀವು ಸಾಯಿ ಹಲೋ ಮಾತ್ರೆಗಳು ಬೇರೆ ಇಲ್ಲ. ಆಯ್ತು ಬಿಡಪ್ಪ, ಆತರ ಮಾತಾಡಲ್ಲ ನಾವು. ಹಲೋ ಹೇಳಿ. ಆತರ ಮಾತಾಡಲ್ಲ. ನೀವ್ ಆದಷ್ಟು ಬೇಗ ಧರ್ಮಸ್ಥಳಕ್ಕೆ ಹೋಗಿ ನೀವು ಬಿಡ್ತು ಅನ್ಸ್ಕೊಳ್ಳಿ. ಆಮೇಲೆ ತಿರುಪತಿಗೆ ಹೋಗಿದ್ರಲ್ಲ ನೀವು, ಅವಾಗ ಬೆಟ್ಟ ಹತ್ತಿಲ್ಲ ನೀವು. ಇಲ್ಲ ಸ್ವಾಮಿ, ಅರ್ಧ ಬರ್ಧ ಹತ್ತಿ ಹೊಸ ಇದು ಅಂತ ದೀಪಾಗ ಹೋಗ್ಬಿಟ್ರು. ಯಾಕೆ ಆತರ ಮಾಡ್ಬಾರ್ದಪ್ಪ? ಯಾಕಪ್ಪ? ಹೆಂಗ್ ಆಗ್ಬಿಡ್ತು. ಆಮೇಲೆ ಹೊಟ್ಟೆ ಬೇರೆ ಊಟ ಪಾಠ ಏನು ಇರ್ಲಿಲ್ಲ. ಹಾ, ನಾನು ಇಲ್ಲಿ ಎದುರುಗಡೆ ಕಾಣೋದ್ 3 ನಾಮ ಐತಲ್ಲ, ಅಲ್ಲೇ ಅಷ್ಟೇ ಅಂತ ತಿಳ್ಕೊಂಡು ಹತ್ತಿದೆ. ಹೋಗ ಆಮೇಲೆ ಇದು ಲೆಟ್ರಿನ್. ಯಾರು ಸ್ವಾಮಿ ನೀವು? ಹಾ ಯಾರು? ನಾನ್ ಕಂದ ನಿಗಿರ್ಕೊಂಡ ಅವ್ರ ಆಖರಿ ಎಲ್ಲ ಕೊಡದ ತಾಲಿ ಇಟ್ಕೊಂಡೈತ್ ನನ್ನ ಮಗನಿಗೆ ನಿಗಿರ್ಕೊಂಡ ಸ್ವಾಮಿ. ಕಂದ ಹೇಳಪ್ಪ ಹೇಳಪ್ಪ. ಅಲ್ಲ ಹೇಳಿ ಸ್ವಾಮಿ. ಓಹ್ ಅಲ್ಲೇ ದುರಾಂಕಾರದ ಮಾತುಗಳು. ನೀನ್ ಹೇಳಿದ್ ಒಂದು ನಿನ್ ಮಾತು ಹೇಳಿ ಕೇಳಿ ತುಂಡ ಉಂಟು ಹೋದ ನಾನು. ಅಲ್ಲೇ ದುರಾಂಕಾರದ ಮಾತುಗಳು ನೆರವೇರಿಲ್ಲಲ್ಲ. ಒಂದನ ನೆರವೇರಿಲ್ಲಲ್ಲ. ನೀನ್ ಹೇಳಿದ್ರು ಎಲ್ಲ ಕೂದ್ಲೆಲ್ಲ ನೋಡ್ಬೋದು. ಗಾಡಿನೆಲ್ಲ ಆಗೋಯ್ತು ನಮ್ದು, ಒಂದು ಕೂದು ಊಟ ಇಲ್ಲ. ಬಿಡು. ಆ ಭೂಮಿಯಲ್ಲಿ ಬೆಳೆ ಬೆಳಿಲಿಲ್ಲ ಅಂದ್ರೆ ಭೂಮಿ ತಪ್ಪಲ್ಲ ಕಣ. ನೀನ್ ಕ್ಲೀನ್ ಆಗಿ ಗೇಯಿಸಿ ಪಾಯಿಸಿ ಬೀಜ ಚೆಲ್ಬೇಕು ಕಣ, ಅವಾಗ ಬೆಳೆ ಬರೋದು. ನೀನು ಗೇಯಿಸ್ತಾನೆ ಬೀಜ ಹಾಕ್ತಾನೆ ಬರೋ ಬಾ ಅಂದ್ರೆ ಹಂಗೆ ಬರುತ್ತಾನ ಅದು. ಈಗ ನಿನ್ ಮಾತು ಹೇಳಕ್ ನಮ್ಗಿಲ್ಲ. ಯಾವ್ದ್ರದ್ದು ಒಂದ್ 5 ವಯಸ್ಸು ನಮ್ಗೆ ನಿನ್ನೆಲ್ಲ ಅನುಕೂಲ ಆಗಿಲ್ಲ. ಶೃಂಗೇರಿಗೆ ವಾಂತಿ ಮಾಡ್ಕೊಂಡು ಹೋಗಿ ಉಪವಾಸನ. ಲೇ ಕಂದ, ನಮ್ಮ ತಿಂಗಳು ಹರ್ಕೊಳಕ್ ಹೋಗಿಯಲ್ಲ ಸ್ವಾಮಿ ನೀನು. ಏನ್ ನೀನ್ ದೂರ ಆಯ್ತು ಇನ್ನಂಗ ಆಡ ನೀನು. ನಿನ್ನ ಒಂದು ಕಟ್ಟಕ್ಕೆ ಮೂಟಿ. ನಿಧಾನಕ್ಕೆ ಮಾತಾಡಿ ಕೇಳ್ತಾ ಇದೀಯ. ನಮ್ಮ ಹೋಗ್ತಿರಲ್ಲ ಸ್ವಾಮಿ. ನಿನಗೆ ಟಿವಿ ಕೇಳಲ್ವಲ್ಲೋ? ಅದಲ್ಲ ತಡಿಯೋ, ನಿನ್ಗೆ ಕಿವಿ ಕೇಳಲ್ಲ. ನಿನ್ನ ಸ್ನೇಹಿತ ಯಾರೋ ಒಬ್ಬ ಒಂದ್ಸರಿ ಹೊಡೆದು ಕಿವಿ ಕೇಳವಲ್ಲ. ಅವ್ನು ಉಣ್ಣೆ ಉಂಡ್ ಬಿಡೋಗಿ ನೀನು. ಅಲ್ಲೇ ಕಂದ, ರಾತ್ರಿ ಹೊತ್ತು ಕಣ್ ಕಾಣಲ್ವಲ್ಲೋ? ಕೂರ್ದು ಕಣ್ಣೆಲ್ಲ ಮಂಜಾಗಿ ಪಡೆ ಬಂದು ಕುಂತವಲ್ಲೋ. ಬರೇನೆಲ್ಲ ಬರ್ಲಿ, ಗುಂಜನ ಬರ್ಲಿ, ಕಪ್ಪ ನಿನ್ ಮಾತು ಕೇಳಿ ಕೇಳಿ ಮಾತುಗಳೆಲ್ಲ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರೂ ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ನನ್ ತುಂಬ ಉಣ್ಸಿ ಹಾಕ್ತಾರ ಮನೆಗೆ. ಅಷ್ಟೊತ್ತಿಗೆ ನನ್ನ ಇಲ್ಲಿ ತುಂಬ ಉಣ್ಸಿ ಹಾಕ್ತಾರೆ. ಹೊಟ್ಟೆಯಿಂದ ಊದ್ ಕೆಡಿದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಂಡಿಲ್ಲ, ಅದೇನೋ ಸುಳ್ಳು ಬಂದು ಕಣ್ಣಿಗೊಡಿತು ಅನ್ನಂಗೆ. ಈ ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ. ಒಂದ್ ಎಲೆ ಅಡಿಕೆ ಕೊಡಲ್ಲ, ಎತ್ತಾಗ ಅಂತಾರೆ. ನಾವು ಅಲೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗ ಇರೋದು ನನ್ನ ನಿನ್ನ ಸುಖ. ನನ್ನ ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ನನಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ಈಗಿಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಸ್, ಒಂದ್ ವೈರ ತೂಕಿಟ್ಬಿಡು, ಇನ್ನೊಂದ್ ವೈರ್ ನೀರ್ ಇಟ್ಕೊಂಡ್ಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು, ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇಟ್ಟಿತ್ತು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇಟ್ಟು ಇನ್ನೊಂದ್ ವೈರು ನೀರ್ ಇಟ್ಕೊಂಡ್ಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ. ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗೆ ಬೇಕೇ ಬೇಕು. ಎಲ್ಲ ಬೇರೆ ನೋಡ್ಕೊ. ನೋಡು, ಆತರ ಮಾತಾಡ್ಬೇಡ. ಎಷ್ಟು ಕೊಟ್ಟಿದ್ದ ನೀನು ನಾನು ಕತ್ತಿದೆಯಾ ಅಂತಾರಲ್ಲ, ನನ್ನ ಎಲ್ಲಿ ಮಾಸ್ತಿ ಮಾಡಿದಿನ
ಅಲ್ಲಣ್ಣ ದೇವ್ರು ಅಂತ ನಿಮ್ಮ ಅಪ್ಪವ್ರು ಬದುಕೋರು. ಯಾಕೆ ನೀನ್ ಯಾಕಣ್ಣ ಅಲ್ಕ ಮತ್ತೆ ಯಾಕಣ್ಣ ಬೈತಿರೋದು? ಇಲ್ಲ ಉಸಿರಾಡಕ್ಕಾಗಲ್ಲ ನನಗೆ ಹಂಗಂತ ಎಲ್ಲ ಕರೆಂಟ್ ಕೊಡದಂತ ಮಾತು ಕೇಳಿದ್ರೆ ನನ್ಗೆ ಉಸಿರೇ ಆಡಕ್ಕಾಗಲ್ಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿಲ್ಲ, ತಗೊಂಡಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ? ಯಾರಿಗಾನ ಕೊಡ್ತೀರಿ ನೀವು? ಅಲ್ಲಣ್ಣ ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ತುಮಕೂರು ಡಿಸ್ಟಿಕ್ ಅಲ್ಲಿ ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ನನಗೆ. ಸುಮ್ಮಿರಣ್ಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಎಲ್ಲ? ಮಗ ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನದಾಗ. ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಅತ್ತೆ ಪರ್ಕೆ ತಗೊಂಡ್ಬಿಡ್ತಾರ ಅಲ್ಲಿಂದಲೇ. ಯಾರು? ಮನೆಯನ್ನ ಡಿಸ್ಚಾರ್ಜ್ ಮಾಡ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಇದು ಯಾರ ಮಗನಿಗೆ ಫೋನ್ ಮಾಡಿದಾರಂತ ನನ್ನ ಕಿಡ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ಗೊತ್ತಾಗ್ಲಿಲ್ಲ. ಅಲ್ಲಣ್ಣ ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರು ನಾವು ಮಾತಾಡ್ಸಿದ್ರು ನಮ್ಮ ಮಾವರು? ನಿಮ್ಮ ಅಪ್ಪರ್ನ. ಬುಕ್ ಹಿಡಿಯೋದೊಂದು ಬಾಕಿ ಇದ್ದಂಗೆ. ಅಣ್ಣ ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. ನಮ್ಮ ಅಪ್ಪ ಸತ್ತು 14 ವರ್ಷ ತುಂಬಿ 15 ಬಿದ್ದೈತೆ. ಏನಣ್ಣ? 14 ವರ್ಷ ತುಂಬಿ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪ ತೀರೋಗಿ. ಅಣ್ಣ ನಿಮ್ಮಪ್ಪ ತೀರಾಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡಂಗೆ. ನಿಮ್ಮ ಅಮ್ಮನ್ ಗಂಡಂಗೆ ಅಲ್ಲ ಮಗ, ಇಷ್ಟೊಂದು ಕೊಟ್ಟಿದ್ದ ಮಗ. ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪ ಬೇರೆ. ಅಲ್ವಾ? ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪನ ಬೇರೆ ಅಲ್ಲ. ಈ ಗುಜ್ಕಾರ ಮಗ ಮಗವೇ. ಅಣ್ಣ ನಿಮ್ಮ ಅಪ್ಪರು ಮಣ್ಣು ಮಾಡ್ಬಿಟ್ಟಿ ಹೋಗ್ಬೇಕಾದ್ರೆ ತಿರ್ಗಾ ಮರಿ ಊಟ ಮಾಡಿ, ಹಂಗು ನನ್ ಮರಿ ಊಟ ಬೇಡ ಕಣಪ್ಪ, ಕೋಳಿ ಸಾರು ಹಾಕು ಒಂಚೂರು ಅಂದ್ರೆ ಕೋಳಿ ಸಾರು ಹಾಕ್ಸಿ ತಿರ್ಗಾ ಊಟ ಮಾಡ್ಕೊಂಡು ಹೋಗೋರೆ. ನಾನ್ ನಮ್ಮ ಅಪ್ಪನ ಮಣ್ಣಿಗೆ ಬಂದವ್ರು ಯಾರು ಉಪವಾಸ ಹೋಗ್ಬಾರ್ದು ಅಂತ ಹೇಳಿ 3 ಮರಿ ಕಟ್ಸಿದ್ದೆ, 1 ಕ್ವಿಂಟಲ್ ಕೋಳಿ ಎಲ್ಲ ತಿಂದೋಯ್ತು ನಿಮ್ಮಪ್ಪ. ನಿಮ್ಮ ಮಾವನ್ ಕೇಳ್ಬೇಕಾದ್ರೆ ಫೋನ್ ಮಾಡಿ. ಇಲ್ಲ ನಿಮ್ಮ ಮಾವರೇ ಸತ್ತೋಗ್ತಾರೆ, ನಿಮ್ಮ ಅಪ್ಪರು ಸತ್ತೋಗಿಲ್ಲ, ನಿಮ್ಮ ಮಾವನು ಸತ್ತೋಗಿಲ್ಲ. ನೀನು ಸತ್ತೋಗಿಲ್ಲ, ನಾನು ಸತ್ತೋಗಿಲ್ಲ, ನಮ್ಮ ಅಪ್ಪ ಸತ್ತೋಗಿಲ್ಲ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಯಾರು ಸರ್? ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಹಂಗೆಲ್ಲ ಅತಿ ಆಸೆ ಗತಿಗೇಡು ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನೋ ದೇವ್ರ ಕಡೆ ಮಾತ್ಬಿಡಿ, ನಮ್ದೇನೈತು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಓಹೋ, ವಿಧಾನಸೌಧ ಸೀಮೆಸ ಅರ್ಧ ಹೊತ್ತು 3 ಗಂಟೆ ಬೆಳಕರ್ದೈತಿ. ಅಲ್ಲ ಅಣ್ಣ, ಇಲ್ಲ ನಾವು ಆಂಬುಲೆನ್ಸ್ ಓಡ್ತಾರಲ್ಲ, ಇದನ್ನ ಓಡ್ತೇವೆ ನಾವು. ಏನ್ ಹೇಳಿ? ರಾಕೆಟ್ ಮಾತ್ರ ಓಡ್ತಾ ಇದ್ದು. ಸಾರ್ ಖಂಡಿತ ಹೇಳೋದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ಅಲ್ಲಿ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ. ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿಯೆಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೇನ ನಾವು ಕುಯ್ದಿ ಮೂಟೆ ಕಟ್ಟಿ ನಮ್ಮನ್ನಾಗೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದಕ್ಕೆ ಅಲ್ಲಣ್ಣ, ಅಷ್ಟು ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು
ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಟಿದ್ರು. ನಿಮ್ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಬೆಂಕಿ ಇಚ್ಚಿ ಯಾಕೆ ನಾನ್ ಕಲ್ಲು ಪಂಚಾಯತಿ ಬರ್ಬೇಕು ನಿಮ್ ಅಮ್ಮನ್ ಬೆಂಗಿಸೋದು ಅದೇ ನನಗೆ ಏನೋ ತಲೆಗೆಟ್ಬಿಟ್ರೆ. ಕಾಫಿ ಕೊಡ್ರಿ, ಅಲ್ಲಿ 6:30 ಹಾಲು ಕರಿಬೇಕು. ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಮುಸ್ತ ಕಣ ಬಿಡತ್ತ. ಅಲ್ಲ ಎಲ್ಲ ಚೆನ್ನಾಗಿತ್ತ ಬಾಡಿ ಅಂತ ಅಂದು. ಯಾಕಣ ಏನಾಗುತ್ತೆ? 10 ವರ್ಷ 10 ವರ್ಷ ಇನ್ನೂ 10 ವರ್ಷ ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗೋದು ಅಷ್ಟೇ ಕಣ. ಫೆಬ್ರವರಿ ನಡೀತಾ ಇದೆ ಯಾವ್ದು ಫೆಬ್ರವರಿನೇನಾ? ಇವತ್ತಿಗೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ. ಇನ್ನೊಂದು 10 ವರ್ಷ ಮಡಿಗಾಕಿಲ್ವಾ ನಿಮ್ಮ ಒಂದು ಇದಕ್ಕೆ? ನನ್ಯಾಗಂತೀಯ ಮತ್ತೀಗ ಸತ್ತೋಗ್ ಮುಚ್ಚಿರೋ ತಿರ್ಗಾ ತೆಗಿಯಕ್ಕಾಗುತ್ತ ಅಣ್ಣ? ಮತ್ತೀಗ ಅಲ್ಲ 10 ವರ್ಷ ಯಾರನ್ನ ಮಡಿಕೊಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ, ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೆಲ್ಲ ಲೇಟ್ ಆಗ್ಬಿಡ್ತು. ನೀನ್ ಹೇಳ್ತಾ ಧಾರವಾಡ ತಲೆ ಕೆಡ್ಸಿಕ್ತಾನೆ ಸುಮ್ಮಿರಮ್ಮ, ನಾವೆಲ್ಲ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಅಣ್ಣ ನೀವ್ ಹೇಳೋ ಮಾತು ಇವ್ರೆ ಧಾರವಾಡ ಅಂದ್ರಲ್ಲ, ಶಿವಮೊಗ್ಗ, ಅಲ್ಲಿಂದ 10 ವರ್ಷ ತಗಾರ ಹೇಳಿ ಡೇಟ್ಗೆ ಇರುವೆ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇರುವೆ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಗಾರ. ಇದು ಶಿವಮೊಗ್ಗದಿಂದಾನೆ ಇರುವೆ ಬಂದು ನೀರ ಜಾಕ್ ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ, ಮಣ್ಣು ಮಾಡಕ್ ನಿಮ್ಮ ಅಪ್ಪರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲಣ್ಣ, ಅದೇ ಬೇಜಾರು. ಅಲ್ಲ ನಮ್ಮ ಅಪ್ಪ ಮಣ್ಣು ಮಾಡಕ್ಕೆ ಹಲೋ, ಇನ್ನೂರು ಓಟ ಬಿಟ್ಟು ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ ನಿಮ್ಮ ಅಪ್ಪನ. ಹಲೋ ಹಲೋ ಅಣ್ಣ, ನಿಮ್ಮಪ್ಪ ಬಂದು ಸಮಾಧಾನ ಮಾಡಿ ಪಾಪ ಆರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ್ಣ. ನಾನ್ ಹಂಗ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದೀಯಾ? ಅಲ್ಲಲ್ಲ ಕಂಡೋರ್ ಮನೆ ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳು ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡಲ್ಲಿ ತಿಂತಿರೋದ್ಲೈ ಮಗನೇ. ಆಯ್ತು ಸ್ವಾಮಿ, ಆಯ್ತಾಯ್ತು. ಯಾಕೆ ಆತರ ಮಾತಾಡ್ತಿದೀಯಾ? ದೊಡ್ಡವ್ರು ಚಿಕ್ಕವ್ರಿಂದ ಬೆಲೆ ಕೊಡ್ತಾನೆ. ಬಗ್ಕೊಂಡು ಮಾಡ್ರೆ ಮೂಗಕ್ ಬಾಯಿಗೆ ಬಂದ್ಬಿಡ್ತಾನೆ. ಅವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಅದು ಹೇಳಿದ್ರೆ ಸರಿ, ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬೋಳಿ ಮಗನೇ. ನಿನ್ನಂಗೆ ಅವ್ರು ಇರ್ತಾವ ಇದಾಗ ಎಂತದ ಟೂಬ್ ಆಗಿ ಬಿಟ್ಟಾರಲ್ಲ. ನಾವು ಕೇಳಿದೀವಿ, ಗಂಡ್ಸತ್ ಮುಂಡಿ ಇರ್ತಾವ ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗ ಅಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತಿಯ ಊರಿಗೆ ಖಾಲಿ ಇಕ್ತಿಯಂಗಾರ ನೀನು? ಹಂಗಂತ ಇದು ಅವ್ರ ಅಚ್ಚುಕಟ್ಟಾಗಿದ್ರು ಎಡೆ ಮುಂದಿಕ್ಕಿದ್ರಲ್ಲ ಇದು ಎಣ್ಣೆ. ಏಯ್ ನೀನು ಅದನ್ ಬಿಡ. ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನಾ? ಇವಾಗ ನಾವ್ ಹಂಗಂದ್ರು ಸ್ವಾಮಿ. ಮತ್ತೀಗ ಹೊರ್ಗೋ ಏನು ಇವ್ನ್ ಮಾಡುವಂತ ಯಾರ ನನ್ನ ಮಗ ಹೇಳಿದ್ದ ಫೋನ್ ಅಮ್ಮನ್ சொல்லிங்க ಸುಮ್ಮನೆ ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನಕ್ಕೆ ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ಕೆ ಹೋಗ್ದಂತ ತಿರ್ಗ. ಇವ್ರೆ ಯಜಮಾನ್ರೆ, ಒಂದು 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತು ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ಇದು ಅಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರು 50 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡಂತ ನೀವು ಹುಚ್ಚ ಕರ್ಮಿ ಹಿಡಿಯರು ಅಂತ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕಷ್ಟಗಳಿಗೆ. ತಡಿಯಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ನೀನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೊಡ. ತಡಿಯಲ್ಲ, ನಾನು ಫೋನ್ ಮಾಡು ಅಂತ ಹೇಳಿದ್ದೇನು? ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು, ಮಿಂಟಿಗೆ ಕೊಟ್ಟಿದ್ದಿಲ್ಲ ಅಣ್ಣ. ಅಲ್ಲ ಕಣ, ನಾನ್ ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನೀನ್ ಹೇಳ್ತಿದ್ದೀಯಲ್ಲ, ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗರಿ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ, ನೀನ್ ಏನು ಕೆಲ್ಸಕ್ಕೆ ಹೋಗಲ್ವಲ್ಲ. ಅದಕ್ಕೆ ಅಕ್ಕನ ಹೆಂಡ್ತಿನ ಈಗ ಹೇಳ್ಸು, ಅಕ್ಕನ ಕೈಲಿ, ವಿಶಾಲ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು. ನಾವ್ ಇವಾಗ ಅಂತದೇನು ನಂಗ್ ಬಂದಾಗ ಬಂದಾಗ ಕೇಳ್ತೀವಿ ಸ್ವಾಮಿ, ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು, ನೀನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನೀನು ಏನಿಲ್ಲ ಸ್ವಾಮಿ, ಯಾಲೆ ಮನೆ ಕಂಡಿರಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದ್ಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ?
ಗಂಜಿ ಗಂಜಿ. ನಾವು ಅವರೆಕಾಯಿ ಕಟ್ಕೊಳ್ತಿದ್ರು ಅಲ್ಲಿ ನಮ್ಮ ಅವರಿಂದ ಹಾ, ಎಲ್ಲ ಊಟ ಮಾಡಿ ಹೆಚ್ಚು ಮನೆಗಿದ್ದಾರೆ. ನೀನ್ ಯಾಕಡೆ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ. ಅವರೆಕಾಯಿ ಇದು ಜರಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನಮ್ಗೆ ಇದು ಚಾಪ ಹಾಕ್ತಂದು ಹಾಕ್ಬೋದು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜರಡೆ ಸ್ವಾಮಿ ಅಂತ ಒಂದು ಮುಚ್ಕೊಂಡಿರ್ಬೇಕು ನೀನು. ಮನೆ ಇವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣೆ ನೆನ್ನೆಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಬದಿಗಲ್ಲಿ ಬಂದಿದ್ದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾದ್ರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂಚೆಗೆ ಕುಂತಿದ್ರಲ್ಲ ಅವರು, ಹಾ ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಗಟ ಪೈಕಿ ಹಾ ಹಾ. ಯಾವಾಗ ಸಕ್ಕತ್ತ ಕುಡ್ಬಿಟ್ಟು ಅಲ್ಲೇ ನನ್ ಮಗಳಿಗೆ ಕಕ್ಕೆಂಬಿಟ. ಥೋ ಹೋಗಪ್ಪ. ಎಲ್ಲ ಇದು ಪೂರ್ತಿ ಎಲ್ಲ ಗ್ಯಾಪಕ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನೇನ್ ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕೆತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ಬೋದಿರ ನೀವು ಹೊತ್ತು. ಇದು ತಲೆ ಮ್ಯಾಕೆತ್ರಿ ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ನಿಂತ ಹೋದ್ರು ಕಣಪ್ಪ. ನೀವಿನ್ನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಅವ್ರ ಪಾದಕ್ಕೆ. ಅಲ್ಲ, ಈ ತರ ಸೌಂಡ್ ಯಾಕಿದಾದ್ರೆ ವಯಸ್ಸಾದ ಜೀವಿಗಳು ಹೆಂಗೆ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ರಿ, ಆಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮನೆ ತಾತಯ್ಯರು ಎಷ್ಟು ದಿನಕ್ಕೆ ದೇವಪದ ಸೇರ್ಕೊಂಡ್ರ ಅವ? ಅವ್ರೇ ಕಣಪ್ಪ ಇನ್ನ. ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ಮ ಮಗಳಿಗೆ. ಏನಂತಾನಪ್ಪ? ಅಲ್ಲ, ಈ ಟೈಪ್ ಹಿಂಗೆಲ್ಲ ಬ್ಯಾಡ್ರಮ್ಮ, ಮಕ್ಳು ಮರಿ ದೊಡ್ಡವಾದ್ಮೇಲೆ ಎಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗೆ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನಿಮ್ಗೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ ಎರಡ್ ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಅಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ ಅವ್ರ ಹತ್ರ. ನನ್ ಮಗಳು ನಾವು ಬೇರೆ ನಂಬರ್ ಇಂದ ಮಾಡಿದೀನಿ. ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ, ನಿಮ್ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದೀನಿ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಯಾವ ದೇವಸ್ಥಾನ ಅಕ್ಕ? ವೀರಭದ್ರ ಸ್ವಾಮಿ ದೇವಸ್ಥಾನ, ಅಳ್ಳೂರು. ನಿಮ್ಮ ಆರೋಗ್ಯದಾಗ ಏನ ಏರುಪೇರು ಚೆಕ್ ಮಾಡಿ ಹೇಳಿ ಮೊದ್ಲು. ಇಲ್ಲ ಅಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನು ಯಾಕೆ ಈ ತರ ಅನ್ಸ್ಕೊಂತಿದ್ಯಾ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ, ಅದ ಹೆಂಗ್ ಮಾಡಿದ್ವಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ, ನೀನ್ ನನಗ್ ಲವ್ ಮಾಡ್ತೀಯ ಇಲ್ವ ಹೇಳು ಅಂದ್ರೆ. ಎಲ್ಲ ಇದು ನಾವು ಆರೋಗ್ಯವಾಗಿದ್ದೀನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರು ಆರೋಗ್ಯವಾಗಿರೋದು? ನಿಮ್ದು. ನಾನ್ ಅದೆಲ್ಲ ಇರ್ಲಿ. ಈಗ ನೀನ್ ನಮ್ಮ ಮನೆ ಹತ್ರ ಬರ್ತೀಯ ಈಗ? ಇಲ್ಲ, ಇಲ್ಲಿ ನಾವು ಇದು ಇವಾಗಿನ ಹಾಸಿಗೆ ಹಾಕಿ ಮನಿಕಂತ ಇದ್ದೀವ್ರಿ. ಆಮೇಲೆ ಇದು ಸಣ್ಣಗ್ ಬೇರೆ ಮಳೆ ನಿಂತಾಯ್ತು ಈಚೆ ಕಡೆಗೆ ಹೋಗಕ್ಕೆ. ಆಮೇಲೆ ಆಫ್ ಮಾಡಿಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ. ಇದೆಲ್ಲ ಏನು ಆಗಲ್ಲ ಇದ್ರಾಗೆ. ನನ್ ಮಗಳು ಮಾತಾಡ್ತಾಳೆ. ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ? ಎಂತಕ್ಕೆ ಊಟ ಆಯ್ತಾ? ಏಂತಕ್ಕೆ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತಮ್ಮ. ಊಟ ಮಾಡಿ ಮನಿಕಮ್ಮ. ನಿಮ್ಮ ಅಮ್ಮಗೆ ಒಂದು ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಇತ್ತೆ, ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಇದೆ? ಬನ್ನಿ ಮನೆ ತಕ್ಕೆ. ಇದನ್ನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ, ಡ್ರಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದೇ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಯಾವ ಕೇಳ್ಕೊಂತಾರೆ? ಗೋಳಾಡ್ ಕೇಳ್ಕೊಂತಾರ ಅಥವಾ ಅದೇನೋ ಅರ್ಚನೆ ಕೇಳ್ಕೊಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನೀವೇನ್ ನಿಮ್ಗೆ ನೋಡೋ ಸಣ್ಣ ಮಗ ನಿಮ್ಮನ್ನ ಬೈಬಾರ್ದು. ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ ಏಯ್ ನೋಡು, ನನಗೆ ರೇಗಿಸ್ಬಾರ್ದು. ನಾನ್ ಹೆಂಗಿದ್ದೀನಿ ನೋಡು.
ಟೂರಿಗೆಲ್ಲ ಹೋಗಿದ್ವಲ್ಲ ಮೈಸೂರಿಗೆಲ್ಲ. ನಾನು ಹೆಂಗಿದ್ದೀನಿ ಹೇಳು? ದಪ್ಪಗೆ ಚಿನ್ನದ ವಾಲೆ ಹಾಕೊಂಡು ಕಿವಿಗೂ ಬಂದಿದ್ರಲ್ಲ. ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀನಿ ನೀನು? 3ನೇ ಕ್ಲಾಸು. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾರ ಪಾಯ್ಸಣ ಈಗ ಸಹಾಯ ಹಾಕ್ಬಿಡು. ಅಂದ್ರೆ ಹಲೋ ಹಲೋ, ನಾನು ತುಂಬಾ ಇವಾಗ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ ಹಲೋ, ನಾನು ಇವತ್ತು ಲೆಗ್ ಸೋಪ್ ಹಾಕೊಂಡು ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೆನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆಗಳವ ನೀನು ನಮ್ಗೆ ಏನು ಫೋನ್ ಮಾಡ್ತೀಯ? ಆತರ ಅಲ್ಲ ಅಂದ್ರೆ ಮಾಡಮ್ಮ. ಹಲೋ ಹಲೋ ಹಲೋ, ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ? ನಮ್ಗೆ ಆಗ್ತಿದೆ ನಿಂಗ್ ಲಕ್ಕವನು ಹೊಡಿಲಿಲ್ವಲ್ಲ ಇಡ್ ದಿವಸ ಆದ್ರೂ. ನನ್ ಇಷ್ಟ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ ನಿನ್ನ ಹತ್ರ ದುಡ್ಡು ಕೇಳೋದ್ನ ಕಾಸು ಕೇಳೋದ್ನ ಕೇಳ್ತಿರೋದ್ ನಿನ್ ಸಾಮಾನ್ ತಾನೆ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಇದಿಬ್ಬರು ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಸಣ್ಣ ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ನಿನ್ ಸಾಮಾನು. ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ, ನೀನು ಅಷ್ಟು ತಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ಸಾಮಾನು ನೀನ್ ಎಷ್ಟ್ ಚೆನ್ನಾಗಿರ್ಬೇಕು, ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕ ಯಾವ ಕುದುರೆ ಕಟ್ಟೆಗಳಿಲ್ವಾ? ನೀನು ಅದಕ್ಕಿಂತ ಚೆನ್ನಾಗಿ ಇದೆಯಲ್ಲ ಅಂದ್ರೆ. ಹಲೋ, ಆಯ್ತು 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 ಏನಾಯ್ತು? ಬೆಳಿಗ್ಗೆ ಮಾಡಿ ಬೆಳಿಗ್ಗೆ 8 ಗಂಟೆ ಹೊಡೆದಿ ಬರ್ತೀನಿ. ಬೆಳಿಗ್ಗೆ ಇಲ್ಲ, ಗಲಾಟೆ ಆಯ್ತು. ಹಲೋ ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ ನಾನು. ನರಸಿಂಹಸ್ವಾಮಿ ಮೇಲೆ ಆನೆ, ನಿಮ್ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಇಲ್ಲ ಚಾಪೆ ಚಾಪೆ. ಹಲೋ, ಚಾಪೆ ಚಾಪೆ. ಏನ್ ಚಾಪೆ ಚಾಪೆ? ಆಚೆ ಕಡೆ ಬೇಡ, ಆಚೆ ಕಡೆ ಮನಿಕು ಅಂತವ್ರ. ನಮ್ಮವ್ವ ಪರ್ಕೆ ಬೇಡ, ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ ಅಲ್ಲ, ನೀ ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಇಬ್ರು ಬೆಡ್ರೂಮ್ ಮನಿ ಕಣಣ್ಣ. ಅಕ್ಕ ಆಚೆ ಇಟ್ಕಂತ ಅವ್ರೆ ಆಚೆ ಕಡೆಗೆ. ನಮ್ದು ಭೀಮಸಂದ್ರದಿಂದ ಆ ಕಡೆಗೆ ಇರೋದ್ ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದ್ ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ ಇಬ್ರು ಒಳ್ಳಾಡನ ಬಟ್ಟೆ ಬಿಚ್ಚಾಕೊಂಡು. ನಾನ್ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಹಂಗಂದ್ರೆ ಲಕ್ಕ ಹೊಡಿದಿದೆ. ಬೆಳಗ್ಗೆ ಗೌರ್ಮೆಂಟ್ ಯಾವ್ದೋ ಸಿವಿಲ್ ಬಸ್ ಬಂದು ಗುದ್ಬಿಡ್ತದೆ. ನರಸಿಂಹಸ್ವಾಮಿ ಮೇಲೆ ಆಣೆ ಇಕ್ಕಿದ್ದೀನಿ ನಾನು. ಎಲ್ಲಿರೋದು? ಎಲ್ಲಿರೋದು ಅಟ್ಟಿಲಕ್ಕಮ್ಮ? ಅಟ್ಟಿಲಕ್ಕಮ್ಮ ಎಲ್ಲಾನೇ ಇರ್ಲಿ, ನೀನ್ ಬಸ್ಸು ಆಕ್ಸಿಡೆಂಟ್ ಆಗಿ ಕೈ ಕಡೆ ಬಲ್ಗೈ ಒಂದ್ ಎಡಗಾಲ್ ಮುರಿದೋಗ್ಬಿಡ್ತದೆ. ಯಾಕಕ್ಕ? ಮತ್ತೀಗ ಫೋನ್ ಏನ್ ಕಟ್ ಮಾಡೋದು ನೀನು? ಅಟ್ಟಿಲಕ್ಕಮ್ಮಗೆ ಹೋಗ್ತೀನಿ ಅಂತೆ. ಮತ್ತೀಗ ಅಂದಿ ತಗೊಂಡೋಗಿ ಮಾಡಿಸ್ಬಿಡ್ತೀನಿ ನಿನ್ಗೆ ಏನಾನ. ನಾನೇನ್ ನಿಮ್ದು ಜಮೀನ್ ತಗೊಂಡಿದ್ರು ಅಥವಾ ಸೈಟ್ ಬರ್ಸ್ಕೊಂಡಿದ್ರು ಅಥವಾ ನಿಮ್ ಮನೆ ಹಾಳು ಮಾಡಿದಿನ? ನಾನು ಅಷ್ಟೇ ನಿನ್ನ ಹತ್ರ ದುಡ್ಡು ಕೇಳಿದಿನ, ಬಟ್ಟೆ ಕೇಳಿದಿನ, ಕಾಸು ಕೇಳಿದಿನ? ನಾನ್ ಕೇಳ್ತಿರೋದು ನಿನ್ ಸಾಮಾನ್ ತಾನೆ. ಚಾಪೆ ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು, ನನ್ಗ ಅವೆಲ್ಲ ಗೊತ್ತಿಲ್ಲ. ಇದೇನ್ ಕರ್ಮ ಮಾಡಿದ್ದು ಸರ್. ಇವ್ರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರಿಗೆ ಫೋನ್ ಮಾಡ್ತೀನಿ. ಏನ್ ಕೃಷ್ಣೇಗೌಡ್ರು? ಅವ್ರು ಇಂಥವೆಲ್ಲನ ಬಾರಿ ನೋಡ್ಯವ್ರೆ, ಅನುಭವಿಸಿದಾರೆ ಅವರು. ಅವರು ಆ ತರದೇನ? ಅಲ್ಲಲ್ಲ, ಅವ್ರು ನಿಮ್ಗೆ ಇದು ಜೂಮ್ ಅಂದಾಗಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ್ ಮಾಡ್ತಾರ ಅವ್ರು. ಅದನ್ ಬಿಟ್ಟಾಕಯ್ಯ, ನೀನ್ ಗಂಡ್ಸಲ್ವನಯ್ಯ ನೀನು? ಅದಕ್ಕೆ ಗಂಡ್ಸಾದ್ರೆ ನೋಡ್ ತಡಿ, ನಮ್ಮ ಅಮ್ಮ ಮಾತಾಡ್ತಿದ್ದೆ. ಹಲೋ ನರಸಿಂಹಪ್ಪ. ನೋಡಪ್ಪ, ನೋಡು, ನಾನು ಅವ್ರ ತಾಯಿ. ನೀನು ಆತರ ಅವಳಿಗೆ ಮೋಸ ಮಾಡ್ಬೇಡ ಅಂತ ಗೊತ್ತಾಯ್ತಾ? ನೋಡು, ನಿನ್ ದುಡ್ಡು ಕೊಡ್ಬೇಡ, ಕಾಸು ಕೊಡ್ಬೇಡ. ಅವಳು ಬಂದು ಮನೆಗೆ ಉಂಡ್ಕೊಂಡ್ ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ ಹೆಸರು ಸೇರಿಸ್ತಾರೆ. ಅಮ್ಮ ಹೆಸರು ಬರ್ಕೊಂಡು ನೀನು ಹೋಗ್ತಾ ಬರ್ತಾ ಇರು, ಅಷ್ಟೇ ಸಾಕು. ದುಡ್ಡು ಕಾಸು ಹೋಯ್ತೆ ಅವಳ ಹತ್ರ. ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರು. ನೀನ್ ರಾತ್ರಿ ಹೊತ್ತು ನಮ್ಮ ಮನೆಗೇನ್ ಬರ್ಬೇಡ. ಬೆಳಗ್ಗೆ ಹೊತ್ತು ಬಾ, ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕೋ ಹೋಗು. ಅಷ್ಟೇ ಕಣಪ್ಪ ನಾವ್ ಕೇಳೋದು, ಇನ್ನೇನು ಕೇಳಲ್ಲ ಕಣಪ್ಪ. ಲಾರಿ ಈ ಲಾರಿಗೆ ಅವ್ನು ಹೋದ, ಅವ್ನು ಬಂದ್ರೆ ಬತ್ತಾನ, ಇಲ್ಲ ಅಂದ್ರೆ ಇಲ್ಲ. ಅವ್ನು ಬಂದಿದ್ದೀಸ ಏನ್ ಬರಕ್ ಹೋಗ್ಬೇಡ. ನಾನ್ ಕೇಳ್ದೆ, ಏನ್ ನರಸಿಂಹರಾಜಪ್ಪನ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯ ಅಂತ. ಅವ್ರು ತುಂಬಾ ಚೆನ್ನಾಗಿದಾರಮ್ಮ, ತುಂಬಾ ಗುಂಡು ಚೆನ್ನಾಗಿದ್ದಾರೆ.
ಆ ಮನೆಗ್ ಬರ್ತಾರಲ್ಲ